नक्तु सह वीर्यं करवावहै तेजस्विनावधीतमस्तु मा विद्विषावहै। ओम शांति शांति शांति। ಉಪಾಸನಾ ಯೋಗ, ಧ್ಯಾನ ಯೋಗ, ಇದು ಜ್ಞಾನ ಯೋಗಕ್ಕೆ ಅವಾಂತರ ಸಾಧನೆ. ಇದು ಜ್ಞಾನ ಯೋಗ ಆಗಬೇಕಾದ್ರೆ ನಮಗೆ ನಿರ್ಮಲ ಚಿತ್ತ, ನಿಶ್ಚಲ ಚಿತ್ತದ ಅವಶ್ಯಕತೆ ಇರ್ತದೆ. ಆ ಒಂದು ನಿಶ್ಚಲ ಚಿತ್ತದ ಅವಶ್ಯಕತೆಯನ್ನು ಪೂರೈಸುವಂತ ಈ ಉಪಾಸನ ಯೋಗದ ಪೈಕಿ ನಾವೀಗ ಮಂತ್ರ ಜಪ ಯೋಗವನ್ನು ಅಧ್ಯಯನ ಮಾಡ್ತಾ ಇದ್ದೀವಿ. ಈ ಒಂದು ಅವತಾರ ಇದರಿಂದ ಏನಾಗ್ತದಪ್ಪ, ಈ ಜಗತ್ತಿನಾಗ ಏನಾಗ್ತದ, ಇವೆಲ್ಲ ಮಾಡೋದ್ರಿಂದ ಏನಾಗ್ತದಂದ್ರೆ, ಪರಮಾತ್ಮ ಅವತರಿಸಿ ಬರಬೇಕಾದ್ರೆ ಇಬ್ಬರು ಕೆಲಸ ಮಾಡ್ತಾರ. ಅವ ಸುಮ್ಮನೆ ಅವತರಿಸಿ ಬರಂಗಿಲ್ಲ. ಒಂದು ಸಾಧು ಸಂತರ ಈ ಒಂದು ಪ್ರಾರ್ಥನೆ ಏನದಲ್ಲ, ಆ ಪ್ರಾರ್ಥನೆಯ ಬಲ ಹೆಚ್ಚಾದಾಗ, ಪುಣ್ಯದ ಕಾರ್ಯಗಳ ಬಲ ಹೆಚ್ಚಾದಾಗ ಆ ಭಗವಂತ ಅವತರಿಸಿ ಬರ್ತಾನೆ. ಮತ್ತೆ ಇನ್ನೊಂದು ಯಾರ್ದು, ಭ್ರಷ್ಟರ, ದುಷ್ಟರ, ಅಸುರರ ಅವ್ರದ್ದು ಪಾಪ ಕಾರ್ಯಗಳ ಸಮೂಹ ಜಾಸ್ತಿ ಆದಾಗ ಅವಾಗನು ಆ ಪರಮಾತ್ಮ ಅವತರಿಸಿ ಬರ್ತಾನೆ. ಬರೇ ಪುಣ್ಯವಂತರು ಕರೆದ್ರೆ ಮಾತ್ರ ಬರ್ತಾನಂತಲ್ಲ, ಪಾಪಿಷ್ಟರು ಪಾಪ ಜಾಸ್ತಿ ಮಾಡಿದಾಗನೂ ಬರ್ತಾನೆ. ಅದಕ್ಕೆ ಇಬ್ಬರದು ಗುರಿ ಒಂದೇ, ಪರಮಾತ್ಮನ ಅವತಾರವನ್ನ ತೀವ್ರಗೊಳಿಸೋದು. ಹೆಚ್ಚು ಹೆಚ್ಚು ಪಾಪ ಮಾಡಿದಾಗನೂ ಪರಮಾತ್ಮ ಹೆಚ್ಚು ಬೇಗ ಬರ್ತಾನ, ಪುಣ್ಯ ಜಾಸ್ತಿ ಮಾಡಿದ್ರೂ ಜಲ್ದಿ ಬರ್ತಾನೆ. ಏನಾಗ್ತದಪ್ಪ ಅಂದ್ರೆ, ಪರಮಾತ್ಮ ಬಂದು ಏನ್ ಮಾಡ್ತಾನ, ಅವತರಿಸಿ ಬಂದು ಏನ್ ಮಾಡ್ತಾನ್ರಿ, ಧರ್ಮ ಸ್ಥಾಪನೆ ಮಾಡ್ತಾನ, ದುಷ್ಟರಿಗೆ ಸಂಹಾರ ಮಾಡ್ತಾನ, ಶಿಷ್ಟರನ್ನ ರಕ್ಷಣೆ ಮಾಡ್ತಾನ. ಇದೇ ಅವನ ಅವತಾರದ ಉದ್ದೇಶ. ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ. ಒಂದು ಸಾರಿ ಬರ್ತೀನಿ, ಎರಡು ಸಾರಿ ಬರ್ತೀನಿ ಅಂತ ಅಂದಿಲ್ಲವ. ಯಾವಾಗ ಯಾವಾಗ, ಎಷ್ಟು ಸಾರಿ ಯಾಕಾಗಲ್ಲಕ್ಕ, ಯಾವಾಗ ಯಾವಾಗ ಈ ಧರ್ಮ ತೆಳಗ ಆಗ್ತದ, ಅಧರ್ಮದ ತಲೆ ಎತ್ತದ, ಅವಾಗ ನಾ ಬರ್ತೀನಿ ಅದನ್ನ ನೆಟ್ಟೆ ಮಾಡ್ಲಕ್ಕ ಅಂತ ಹೇಳ್ತಾನೆ ಪರಮಾತ್ಮ. ಅವನು ಬರ್ಬೇಕಾದ್ರ, ಅವನಿಗೆ ಬರಂಗ್ ಮಾಡ್ಬೇಕಾದ್ರ ನಮ್ಮ ಕೈಯಾಗ ಏನದ, ಉಪಾಸನೆಯ ಬಲ ಜಾಸ್ತಿ ಮಾಡ್ಬೇಕು. ನಮ್ಮ ಉಪಾಸನೆಯ ಬಲ ಜಾಸ್ತಿ ಮಾಡಿಕೊಂಡ್ರೆ ಆತ ಆದಷ್ಟು ಬೇಗ ಬರ್ತಾನೆ. ಈಗ ರಾಮಕೃಷ್ಣರ ಮೂರ್ತಿಗಳದವ,
ಅವರ ಶರೀರಗಳು ಇದ್ದು ಅದರಂತವೇ ಮೂರ್ತಿ ಮಾಡ್ಯಾರ. ಈ ರಾಮಕೃಷ್ಣರ ಶರೀರಕ್ಕ ಮತ್ತ ನಮ್ಮ ಶರೀರಕ್ಕ ಏನು ವ್ಯತ್ಯಾಸ ಅದರಿ? ಅವ್ರನ್ನ ಪುಣ್ಯ ಪಾಪದ ಸಂಯೋಗದಿಂದ ಬಂದಿರ್ತಾರ. ಯಾರು ಪುಣ್ಯ ಯಾರು ಪಾಪ? ಉಪಾಸಕರ ಪುಣ್ಯ, ಅಸುರ ದುಷ್ಟರ ಪಾಪ. ಅವ್ರ ಪಾಪ ಪುಣ್ಯಕ್ಕಾಗಿ ಪರಮಾತ್ಮ ಅವತರಿಸಿ ಬರ್ತಾನೆ. ನಾವು ಎದರಿಂದ ಹುಟ್ಟಿ ಬರ್ತೀವಿ? ನಮ್ಮ ಪಾಪ ಪುಣ್ಯ ಅನುಭವಿಸ್ಲಕ್ ನಾವು ಹುಟ್ಟಿ ಬರ್ತೀವಿ. ನಮ್ಗೆ ಅವನಿಗಿರೋ ವ್ಯತ್ಯಾಸ ಅದು ಹೆಂಗಾಗ್ತದ ಅಂತಂದ್ರೆ, ಅಸುರರು ಕೂಡ ಈಶ್ವರನ ಶರೀರದ ಒಂದು ಭಾಗ ಹೌದಾ ಅಲ್ಲ? ಅವನ ಶರೀರದ ಭಾಗನೇ ಅವರು. ಅಸುರರು ಕೂಡ ಈಶ್ವರನ ಶರೀರದ ಒಂದು ಭಾಗ. ಈ ಒಂದು ಉಪಾಸಕರು ಕೂಡ ಅವನ ಶರೀರದ ಒಂದು ಭಾಗ. ಮತ್ತೆ ನಿಮಗೆ ಆರಾಮ ಇದ್ದಂಗ ಏನು ಅನ್ನಿಸ್ತದ ಅವಾಗೇನು ನೀವು ಡಾಕ್ಟರ್ ಬಳಿ ಹೋಗಂಗಿಲ್ಲ. ಮತ್ತ ಅಸುರರ ಅಟ್ಟಹಾಸ ಜಾಸ್ತಿ ಆಯ್ತಂದ್ರೆ ಈಶ್ವರನಲ್ಲಿ ಏನಾಗ್ಬಿಡ್ತದೆ? ಸಹನೆ ಕಳ್ಕೊಂಡ್ಬಿಡ್ತಾರ. ತ್ರಾಸ ಜಾಸ್ತಿ ಆಗ್ಲಿಕ್ಕೆ ಹಚ್ಚಿಬಿಡ್ತಾರೆ. ತ್ರಾಸ ಜಾಸ್ತಿ ಆದಾಗ ಡಾಕ್ಟರ್ ಬಳಿ ಹೆಂಗ್ ಗೊತ್ತೀರಿ? ಹಂಗೆ ಈಶ್ವರ ಏನ್ ಮಾಡ್ತಾನ? ಸಂಕಲ್ಪ ಮಾಡ್ಲಿಕ್ಕೆ ಹಚ್ಚಿಬಿಡ್ತಾನ. ಏನಂತ? ಇದಕ್ಕ ಪರಿಹಾರ ಅರ್ಥವಾಗಿ ಪರಮಾತ್ಮ ನೀ ಅವತರಿಸಿ ಬಾರಪ್ಪ, ಪರಮಾತ್ಮ ನೀ ಅವತರಿಸಿ ಬಾರಪ್ಪ ಅಂತ ಈಶ್ವರ ಸಂಕಲ್ಪ ಮಾಡ್ತಾನ. ಪರಮಾತ್ಮನ ಅವತಾರಕ್ಕೆ ಏನೇನ್ ಬೇಕಾಗ್ತಾವ ನೋಡ್ರಿ. ಈಶ್ವರನ ಸಂಕಲ್ಪ ಬೇಕು, ಮತ್ತೆ ದುಷ್ಟ ದುರುಳರ ಭ್ರಷ್ಟರ ಪಾಪಗಳು ಬೇಕು, ಮತ್ತೆ ಉಪಾಸಕರ ಪುಣ್ಯಗಳು ಬೇಕು, ಮತ್ತೆ ಅಧರ್ಮ ತಲೆ ಎತ್ತಿರಬೇಕು. ಧರ್ಮ ತಲೆ ಕೆಳಗಾಗಿರ್ಬೇಕು, ಅಧರ್ಮ ತಲೆ ಎತ್ತಿರ್ಬೇಕು. ಈ ರೀತಿ ಇದ್ದಾಗ ಆ ಪರಮಾತ್ಮ ಅವತರಿಸಿ ಬರ್ತಾನ. ಅದಕ್ಕ ಅಧರ್ಮ ತಲೆ ಎಷ್ಟು ಫಾಸ್ಟ್ ಎತ್ತದ ಅಷ್ಟು ಬೇಗ ಅವ ಬರ್ತಾನ. ಇದೇನಂದ್ರ ಸಿನಿಮಾ ಇದ್ದಂಗಿದು. ಸಿನಿಮಾದಾಗ ಹೆಂಗ ಹೀರೋ ವಿಲನ್ ಅವೆಲ್ಲ ಲಾಸ್ಟಿಗೆ ಕ್ಲೈಮ್ಯಾಕ್ಸ್ ಮಾಡ್ಲಕ್ಕ ಅದು ಸಿನಿಮಾ ಮುಗಿಲಕ್ ಬಂದಾಗ ಹೆಂಗ ಆಗ್ತಿರ್ತದಲ್ಲ, ಹಂಗ ಸೀರಿಯಸ್ ತಗೋಬಾರ್ದು. ಸಿನಿಮಾ ನೋಡಿದಾಗ ನೋಡ್ಬೇಕು. ಸುಮ್ಮ ಕೂತು ನೋಡಿದರೆ ದೇವ, ಅದ್ರೊಳಗೆ ಸೇರ್ಕೊಂಡು ಅಯ್ಯೋ ಆ ಜಾತಿಯವರು ಬಹಳ ಪ್ರಬಲ ಆಗ್ಲಕತ್ತಾರ, ಈ ಧರ್ಮದವ್ರು ಪ್ರಬಲ ಆಗ್ಲಕತ್ತಾರ, ಹಂಗ ಆಗ್ಲಕತ್ತದ ಹಿಂಗ ಆಗ್ಲಕತ್ತದ ಅಂತೇಳಿ ತಲೆ ಕೆಡಿಸ್ಕೊಂಡ್ರಿ ಜೀವ. ನಿಮ್ ಕೈಯಾಗ ಏನದ? ಪರಮಾತ್ಮನಿಗೆ ಪ್ರಾರ್ಥನೆ ಮಾಡೋದು ಅಂದ್ರೆ ನಿಮ್ಮ ಕೈಯಾಗದ. ಅಷ್ಟು ಮಾಡೋದಷ್ಟೇ ನೀವು ಮಾಡ್ಕೋಬೇಕು. ಅದನ್ನ ಬಿಟ್ಟು ಉಳಿದದ್ದೇನು ಮಾಡೋಕ್ಕಾಗಲ್ಲ. ಹಿಂಗಾಗಿ ಉಪಾಸನೆ ಮಾಡಿ ಪರಮಾತ್ಮನ ಅವತಾರಕ್ಕ ಅಣಿಯಾಗುವಂತ ಒಂದು ಜಗತ್ತಿನಲ್ಲಿ ವಾತಾವರಣ ನಿರ್ಮಾಣ ಮಾಡಬೇಕು. ತಿಳಿಲಕತ್ತದ್ರಿ ಹೇಳಿದ್ದು? ಅದಕ್ಕೆ ಎಷ್ಟು ಸಾಧ್ಯ ಅದ ಅಷ್ಟು ಉಪಾಸನೆಯಲ್ಲಿ ತೊಡಗಬೇಕು. ಜ್ಞಾನದ ಅನುಸಂಧಾನದಲ್ಲಿ ತೊಡಗಬೇಕು, ಉಪಾಸನೆಯಲ್ಲಿ ತೊಡಗಬೇಕು. ತೊಡಗಿ ಈ ಜಪಗಳಲ್ಲಿ ಎಷ್ಟು ಪ್ರಕಾರಗಳು ಅಂತಂದ್ರೆ ವಾಚಿಕ ಜಪ, ಉಪಾಂಶು ಜಪ, ಮಾನಸಿಕ ಜಪ, ಇದು ನಿನ್ನೆ ಹೇಳಿವಿ. ವೈಖರಿ ಅಂತಂದ್ರೆ ಶಬ್ದ ಮುಖದಿಂದ ಹೊರಗೆ ಉಂಟಾಗುವಂತೆ ಮಾಡೋದು. ಮಧ್ಯಮ ಅಂದ್ರೆ ಮುಖದ ಒಳಗೆ ಹೇಳಿಕೊಳ್ಳೋದು. ಪಶ್ಯಂತಿ ಅಂದ್ರೆ ಮಾನಸಿಕ ಜಪ. ಪರ ಅಂತಂದ್ರೆ ಬಾಹ್ಯ ಪ್ರಜ್ಞೆ ಶೂನ್ಯರಾಗಿರೋದು. ಪಶ್ಯಂತಿ ಅಂದ್ರೆ ಬಾಹ್ಯ ಪ್ರಜ್ಞೆ ಸಮೇತರಾಗಿದ್ದು
ನಾವು ಪರಮಾತ್ಮನ ಅನುಸಂಧಾನ ಮಾಡಿದರೆ ಪಶ್ಯಂತಿ ಧ್ಯಾನ ಅಂತಾರಬೇಕು. ಪಶ್ಯಂತಿ ಅಂದ್ರೆ ಒಂದೇ, ಧ್ಯಾನ ಅಂದ್ರೆ ಒಂದೇ. ಪರ ಅಂತಂದ್ರೆ ಸಮಾಧಿ, ಮಧ್ಯಮ ಅಂತಂದ್ರೆ ಧಾರಣ, ವೈಖರಿ, ಇವೆಲ್ಲ ಧಾರಣ. 4 ವೇದಗಳು ಮಂತ್ರ ರೂಪದಲ್ಲೇ ರಚಿಸಲಾಗಿದೆ. ಶ್ಲೋಕ, ವಚನ, ನುಡಿ, ದುಆಗಳೆಂಬ ಶಾಸ್ತ್ರೀಯ ಶಬ್ದಗಳ ಉಚ್ಚಾರವಿಲ್ಲ. ವೇದ ಮಂತ್ರ ಎನ್ನಬೇಕು, ಆ ವೇದಗಳ ಶ್ಲೋಕ ಹೀಗೆಲ್ಲ ಅನ್ನಬಾರದು. ಆ ಮಂತ್ರಗಳು ಅಪೌರುಷೇಯವಾಗಿವೆ, ಈಶ್ವರನ ವಾಣಿಗಳೇ ಆಗಿವೆ. ಯಾವ ಪುರುಷನ ದೇಹಧಾರಿ ದೇಹಾಭಿಮಾನಿ ಜೀವನ ವಾಣಿಗಳಲ್ಲ. ಸಮಸ್ತ ಪ್ರಕಾರಗಳ ಜ್ಞಾನವು ವೇದ ಮಂತ್ರಗಳಲ್ಲಿ ಸನ್ನಿಹಿತವಾಗಿದೆ. ವೇದಗಳ ಮಂತ್ರಗಳಲ್ಲಿ ಜಪಾನುಷ್ಠಾನಗೈಯುತ್ತ ಸಾಧಕನು ಅತ್ಯಂತ ಸರಳ ಪ್ರಕಾರವಾಗಿ ತನ್ನ ಸಾಧನೆಯ ಪರಮ ಲಕ್ಷ್ಯವನ್ನ, ನಿರ್ಮಲ ಚಿತ್ತ, ನಿಶ್ಚಲ ಚಿತ್ತವನ್ನು ಸಾಧಿಸಿಕೊಳ್ಳುತ್ತಾನೆ. ಆ ಮಂತ್ರ, ಈ ಮಂತ್ರ, ಅದು ಪವರ್ಫುಲ್, ಇದು ಪವರ್ಫುಲ್ ಎಂಬುವ ಮಂತ್ರಗಳಲ್ಲಿ ಭೇದ ಭಾವ ತಾಳಕೂಡದು. ನಿಮ್ಗೆ ಯಾವ್ದಾರ ಚಲೋ ಅನ್ಸಿದ್ರ ಆ ಮಂತ್ರ ಅನ್ಬೇಕು. ಆದ್ರೆ ಇನ್ನೊಬ್ರು ಯಾರೇ ಆ ಮಂತ್ರ ಅಂತಾರ ಅದು ಪವರ್ ಇಲ್ಲ, ನನ್ನ ಮಂತ್ರದಾಗೆ ಪವರ್ ಅದ, ಹೀಗೆಲ್ಲ ಮಾತಾಡೋದಿಲ್ಲ. ಯಾವ ಮಂತ್ರ ಅಂದ್ರು ಅಲ್ಲಿ ಮುಖ್ಯವಾಗಿ ಆಗ್ಬೇಕಾಗಿದ್ದೇನದ ನಿರ್ಮಲ ಚಿತ್ತ, ನಿಶ್ಚಲ ಚಿತ್ತ. ಮಂತ್ರದಾಗ ಏನಂತದಿರಲ್ಲ. ಎಲ್ಲಾ ಮಂತ್ರಗಳ ಲಕ್ಷ್ಯ ಈಶ್ವರ ಕೃಪೆಯೇ ಆಗಿರುತ್ತದೆ. ಯಾವ ಮಂತ್ರ ಅಂದ್ರೂ ನಿಮಗೆ ಈಶ್ವರ ಕೃಪೆ ಆಗ್ತದ. ಗುರುವಿನ ಮೂಲಕ ದೀಕ್ಷೆ ಪಡೆದ ಸಾಧಕನ ಫಲವು ಶೀಘ್ರವಾಗಿ ಫಲಪ್ರದಾಯಕವಾಗುತ್ತದೆ. ಮಂತ್ರಗಳು ಎಷ್ಟೇ ಇರಲಿ, ನಮಗೆ ನಮ್ಮ ಗುರು ಕೊಟ್ಟ ಮಂತ್ರವೇ ಸರ್ವಶ್ರೇಷ್ಠ. ಅದಕ್ಕ ಉರಿಲಿಂಗ ದೇವರು ಕೊಟ್ಟಂತ ಘೇ ದಗಡಿ ಲೇಜ ಅಂತೇಳಿ ಉರಿಲಿಂಗ ಪೆದ್ದಿಗೇನು ಕೊಟ್ಟಿದ್ರು, ಅವನ ಅದೇ ಮಂತ್ರ ಅಂತೇಳಿ ಅವನು ಮೋಕ್ಷ ಪಡ್ಕೊಂಡ. ಮಂತ್ರದ ಅರ್ಥ, ಮಂತ್ರದ ಭಾವವನ್ನು ಅರಿತಿರಬೇಕು. ಯಾವುದೇ ಒಂದು ಮಂತ್ರ ಹೇಳ್ಬೇಕಾದ್ರೆ ಅದರ ಭಾವನೆಗಳು ಏನದವ, ಅದರ ಅರ್ಥ ಏನದ ತಿಳ್ಕೋಬೇಕು. ಅವಶ್ಯವಾಗಿ ಅರ್ಥ ಭಾವಗಳಲ್ಲಿ ಇರಬೇಕು. ಕೇವಲ ಶಬ್ದದಲ್ಲಿ ಇರಕೂಡದು. ಬರೀ ನಮ ಶಿವಾಯ, ಶಿವಾಯ ನಮ, ಶಿವಾಯ ನಮ, ಶಿವಾಯ ನಮ, ಶಿವಾಯ ಹಿಂಗೆ ಅಂತಿರ್ತಾರೆ. ಎದುರು ಯಾರು ಸಿಕ್ಕರು ಒಳಗೆ ನೋಡಿದ್ರೆ ನಂಬರ್ 1 420 ಇರ್ತಾರೆ. ಮ್ಯಾಲೆ ನೋಡಿದ್ರೆ ಶಿವಾಯ ನಮ, ಶಿವಾಯ ನಮ. ಬದ್ಮಾಶ. ಅಂಥವ್ರನ್ನ ನಂಬಬಾರ್ದು. ಭಾರಿ ಮಾತಾಡಿದ್ರೆ ಬಂದ್ರಪ್ಪ ಬರ್ರಿ ಶಿವಾಯ ಶಿವ. ಒಬ್ಬ ಕಿರಾಣಿ ಅಂಗಡಿಯಾಗ ಹಿಂಗೆ ಅಂತಿದ್ನಂತ, ಹೋದವ್ರಿಗೆ ಶಿವ, ಬಂದವ್ರಿಗೆ ಶಿವ, ಎಲ್ಲ ಶಿವ 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 ಅಂತಿದ್ನಂತ. ಏನ್ ಭಾಳ ಯಾವಾಗ್ಲೂ ಶಿವ ಶಿವ ಅಂತಿರ್ತಾನ, ಭಾಳ ಚಲೋ ಮನುಷ್ಯ ಅದನ್ನ ತಿಳ್ಕೊಂಡು ಅವ ಮಾಲ್ ಕೊಡೋದೊಂದು, ಉದ್ರಿ ಗಿರಾಕಿಗಳಿಗೆ ಒಳಗೆ ರೇಟ್ ಹಚ್ಚೋದು ಮತ್ತೊಂದು, ಮಾಲ್ ಕೊಡೋದೊಂದು, ಒಳಗೆ ರೇಟ್ ಹಚ್ಚೋದು ಮತ್ತೊಂದು. ಹಿಂಗಾಗಿ ಒಂದು ಸಾರಿ ಒಬ್ಬನ ಕೈಯಾಗ ಸಿಕ್ಕೊಂಡ್ಬಿಡ್ತಾನ. ನೀನ್ ರೇಟ್ ಹೇಳಿದಿ ಎಲ್ಲ ಇಲ್ಲಿ ಬರ್ಕೊಟ್ಕೊಂಡಿನಿ, ಮೊಬೈಲ್ನಾಗ ಎಲ್ಲ ರೆಕಾರ್ಡ್ ಆಗ್ಯದ, ಮತ್ತು ಆ ಡೇಟಿಗೆ ನಾ ಏನು ಮಾಲ್ ತಗೊಂಡಿನಿ ಅದಕ್ಕೆ ಏನು ರೇಟ್ ಹಚ್ಚಿದಿ ಎಲ್ಲ ಡಿಫ್ರೆನ್ಸ್ ಅದ ನೋಡಂತೇಳಿ ಹಿಡಿದು ನಾವು ಹಿಡಿದ ಕೂಡ್ಲೇನೆ ಇಲ್ರಿ ನಾ ಹಂಗೆ ಹೇಳಿ, ನೀ ಹಂಗೆ ಹೇಳಿದ್ದೆ ಅಂತಂದ್ರೆ ಇಲ್ಲಾಕೆ ರೆಕಾರ್ಡ್ ಹಚ್ಚಿತ್ತು, ನಾ ಮೊಬೈಲ್ನಾಗೆಲ್ಲ ನೀನು ರೆಕಾರ್ಡ್ ಮಾಡ್ಕೊಂಡಿನಿ ಏನು ಮಾತಾಡಿದ್ದೆಲ್ಲ. ಈಗೇನು ಮಾಡಿದ್ನಂತವ, ಟೊಂಕದಂದು ಬೆಲ್ಟ್ ಬಿಚ್ಚಿದ್ನಂತ. ಇದು ಏನು ಅಂತ ಕೇಳಿದ್ನಂತ. ಬೆಲ್ಟ್ ಬೆಲ್ಟ್ ಯಾಕೆ ಆಗ್ತದೆ, ಶಿವ ಅನ್ಬೇಕು. ಬೆಲ್ಟನು ಶಿವ, ಹೊಡೆಯವನು ಶಿವ, ಹೊಡಸುಗಳವನು ಶಿವ ಅನ್ನಂತ. ಹಂಗ ಕೆಲವೊಬ್ಬರು ಬಹಳ ಡೇಂಜರ್ ಇರ್ತಾರೆ. ಮಂತ್ರ ಒಳಗೇನೂ ಅರ್ಥನೇ ಇರಂಗಿಲ್ಲ, ಸುಮ್ಮ ಮ್ಯಾಲ ಶಿವಾಯ ನಮ ಶಿವಾಯ ನಮ ಅಂತೇಳಿ ಬೋಳ ನಾಟಕ ಆಡ್ತಿರ್ತಾರೆ. ಅಂಥವ್ರ ಬಗ್ಗೆ ಹುಷಾರಾಗಿರ್ಬೇಕು. ಯೋಗ ಸಾಧನೆಯಲ್ಲಿ ಓಂ ಅಂದರೆ ಈಶ್ವರನ ನಾಮ. ಇದರೊಳಗೆ ಯೋಗದೊಳಗೆ ನೀವು ತಿಳ್ಕೋಬೇಕಿದ್ದು ಅತ್ಯಂತ ಮುಖ್ಯ ಏನಂದ್ರೆ ಓಂಕಾರದ ಬಗ್ಗೆ ತಿಳ್ಕೋಬೇಕು. ಓಂ ಅಂದ್ರೆ ಪರಮಾತ್ಮನ ಹೆಸರು. ಓಂ ಇಸ್ ದ ನೇಮ್ ಆಫ್ ಗಾಡ್. ಓಂ ಅಂದ್ರೆ ದೇವರ ಹೆಸರು. ಓಂ ಇಸ್ ದ ಸ್ಯಾಂಕ್ಷನ್ ಆಫ್ ಗಾಡ್. ಓಂ ಅಂದ್ರೆ ಪರಮಾತ್ಮಂದು ಸ್ಯಾಂಕ್ಷನ್ ಆದಂಗದು. ಈಶ್ವರನ ನಾಮ. ಈಶ್ವರನನ್ನೇ ಶಿವ ಎಂದು ಭಾವಿಸುವವರು ಓಂ ನಮ ಶಿವಾಯ ಎಂಬುದನ್ನು ಮಹಾಮಂತ್ರ ಎಂದು ಪರಿಗಣಿಸಲಾಗಿದೆ.
ಓಂಕಾರವಿಲ್ಲದೆ ಜಪ, ಓಂಕಾರವಿಲ್ಲದ ಜಪ ಹೆಂಗಂದ್ರೆ ರುಂಡವಿಲ್ಲದ ಮುಂಡದಂತೆ. ಯಾವುದೇ ಮಂತ್ರ ಇರಬೇಕಾದ್ರೆ ಮೊದಲು ಓಂ ಅನ್ನಲೇಬೇಕು. ಓಂಕಾರ ಹೇಳಲಾರದೆ ಯಾವುದೇ ಮಂತ್ರ ಹೇಳಿದ್ರೆ ಅದೇನದ ಮ್ಯಾಲಿಂದ ರುಂಡನೇ ಇಲ್ಲ, ಬರೀ ಕೆಳಗಿನ ಮುಂಡ ಇದ್ದಂಗೆ ಅಷ್ಟೇ ಅದು. ಅದರಿಂದ ಏನು ಉಪಯೋಗ ಇಲ್ಲ. ಅಟ್ಟೆಗೆ ಪಟ್ಟವ ಕಟ್ಟಲಾಗದು. ಅಟ್ಟೆ ಅಂದ್ರ ಬರೀ ಕೆಳಗಿಂದ ದಂಡಕ್ಕೆ ಯಾರು ಪಟ್ಟ ಕಟ್ಟಂಗಿಲ್ಲ, ಮ್ಯಾಲ ತಲೆ ಇರ್ಬೇಕಾಗ್ತದ. ರುಂಡ ಇದ್ರೆ ಅದಕ್ಕೆ ಪಟ್ಟ ಕಟ್ತಾರೆ, ರುಂಡ ಇರ್ಲಿಲ್ಲ ಬರೀ ಅಟ್ಟೆಗೆ ಪಟ್ಟವ ಕಟ್ಟಲಾಗದು ಅಂತ ಬಸವಣ್ಣವ್ರು ಹೇಳ್ತಾರೆ. ಅದಕ್ಕೆ ಮಹರ್ಷಿ ಪಾತಂಜಲಿ ಅವರು ತಜ್ಜಪಸ್ತ ದರ್ಶ ಭಾವನಂ ಅಂತಂದ್ರೆ ಈಶ್ವರನ ಹೆಸರಿನ ಓಂಕಾರದ ಜಪವನ್ನೇ ಮಾಡಿರಿ ಅಂತ ಹೇಳ್ಬಿಟ್ಟ. ಓ ಹೆಂಗಂದ್ರೆ ನಿಮ್ಮ ಹೊಟ್ಟೆಯಿಂದೆಲ್ಲ ಗಾಳಿ ಹೊರಗೆ ಹೋಗೋ ತನಕ ಓಂ ಅನ್ಬೇಕು. ಎಲ್ಲ ಹೊಟ್ಟೆಂದು ಖಾಲಿ ಆಗೋ ತನಕ ರೇಚಕ. ಮತ್ತು ಒಳಗೆ ತಗೊಳಗ ಮೌನ ಆಗ್ಬೇಕು. ನಿಧಾನವಾಗಿ ಎಷ್ಟೊತ್ತು ನೀವು ಓಂ ಅಂದಿರ್ತೀರಿ ಅಷ್ಟೇ ಟೈಮ್ ತಗೋಬೇಕು ಹೊರಗೆ ಬಿಡಾಗ. ಹೊರಗೆ ಬಿಡಾಗ ಓಂ ಅನ್ಬೇಕು, ಒಳಗೆ ತಗೊಳಗ ಅಷ್ಟೇ ಟೈಮ್ ತಗೊಂಡ ನಿಧಾನ ತುಂಬ್ಕೋಬೇಕು. ಅದು ಪ್ರಾಕ್ಟೀಸ್ ಮಾಡಬೇಕು. ಓಂ ಅಂತೇಳಿ ಲಾಂಗ್ ಬ್ರೀತಿಂಗ್, ಉಸಿರಾಟ ನಡಿಲಾರ್ದಂಥದ್ದು, ಪ್ರಾಣದ ಯಾವ ವ್ಯವಹಾರಗಳು ನಡಿಲಾರ್ದ ಬದುಕಂಥದ್ದು ಒಂದು ಪ್ರಾಕ್ಟೀಸ್ ಮಾಡಬೇಕು. ಈ ಓಂ ಅನ್ನೋದನ್ನ ಒಂದು ಮಾಡ್ರಿ ಅಷ್ಟೇ. ಈಶ್ವರನ ಭಾವನೆಯನ್ನೇ ಧಾರಣೆ ಮಾಡಿರಿ. ನೀವೇ ಈಶ್ವರ ಅಂತ ತಿಳ್ಕೊಂಡು ಮಾಡ್ರಿ. ಮನ, ಬುದ್ಧಿ, ಇಂದ್ರಿಯ ಇತ್ಯಾದಿಗಳಲ್ಲಿ ಏನ್ ತುಂಬ್ಕೋಬೇಕು? ಓಂ ತುಂಬ್ಕೋಬೇಕು. ಹೆಂಗಾಗಬೇಕಪ್ಪ ಅಂತಂದ್ರೆ ಕಣ್ಣೊಳಗ ಓಂಕಾರನೇ ತುಂಬ್ಕೋಬೇಕು. ಕಣ್ಣೊಳಗೆ ಓಂಕಾರ ತುಂಬಿದ್ಮೇಲೆ ಏನಾಗ್ತದ? ಮತ್ತೊಂದು ನೋಡ್ಬೇಕು ಅನ್ಸಂಗಿಲ್ಲ. ಕಿವಿ ಒಳಗ ಓಂಕಾರ ತುಂಬಿದ್ರೆ ಮತ್ತೊಂದು ಕೇಳಬೇಕು ಅನ್ಸಂಗಿಲ್ಲ. ಕೈಗಳಲ್ಲಿ ಓಂಕಾರ ತುಂಬಿದ್ರೆ ಮತ್ತೊಂದು ಏನೂ ಪೂಜೆ ಮಾಡಬೇಕು ಅನ್ಸಂಗಿಲ್ಲ. ಮನಸ್ಸಿನೊಳಗ ಓಂಕಾರ ತುಂಬಿದ್ರೆ ಮತ್ತೊಂದೇನು ನೆನೆಸಬೇಕು ಅನ್ಸಂಗಿಲ್ಲ. ಅದಕ್ಕೆ ಮಹಾಂತ ಕೂಡಲ ಸಂಗಮ ದೇವ ಕಂಗಳು ತುಂಬಿದ ಬಳಿಕ ನೋಡಲಿಲ್ಲ ಅಂದ್ರೆ ಬೇರೆ ಏನು ನೋಡ್ಲಿಲ್ಲ, ಮುಗಿತದಷ್ಟೇ. ಕಿವಿಗಳು ತುಂಬಿದ ಬಳಿಕ ಕೇಳಲಿಲ್ಲ, ಕೈಗಳು ತುಂಬಿದ ಬಳಿಕ ಪೂಜಿಸಲಿಲ್ಲ, ಮನ ತುಂಬಿದ ಬಳಿಕ ನೆನೆಯಲಿಲ್ಲ. ಮಹಾಂತ ಕೂಡಲ ಸಂಗಮ ದೇವ. ಈ ಪರಿಪೂರ್ಣತೆಯ ಅನುಭವದ ವಚನ ಎಲ್ಲಾ ಕಾಲ, ಎಲ್ಲಾ ದೇಶ, ಎಲ್ಲ ಪ್ರಸಂಗಗಳಲ್ಲಿ ಅವನನ್ನೇ ಧಾರಣ ಮಾಡಿಕೊಂಡು ನಿಶ್ಚಿಂತನಾಗಿರುವವನೇ ಶರಣ ಸಂತ ಮಹಾತ್ಮ. ಎಲ್ಲರೇ ಹೋರಿ, ಏನರೇ ನೋಡ್ರಿ, ಯಾರ ಸಂಗಟರೇ ಮಾತಾಡ್ರಿ, ಎಲ್ಲಾ ಕಡೆ ಏನು ಅನುಸಂಧಾನ ಮಾಡಬೇಕು? ಏನ್ ಮಾಡ್ಬೇಕು? ಬ್ರಹ್ಮಾನುಸಂಧಾನ. ಬ್ರಹ್ಮಂತೆ ನೋಡ್ಬೇಕು. ಬ್ರಹ್ಮನನ್ನೇ ಕೇಳಕತ್ತೀನಿ, ಬ್ರಹ್ಮನನ್ನೇ ನೋಡ್ಲಕತ್ತೀನಿ, ಬ್ರಹ್ಮನನ್ನೇ ನುಡಿಲಕತ್ತೀನಿ, ಬ್ರಹ್ಮನೇ ಆಗಿ ನಡಿಲಕತ್ತೀನಿ. ಬ್ರಹ್ಮಾನುಸಂಧಾನದಲ್ಲಿರ್ಬೇಕು. ಎಲ್ಲ ಕಾಲದಲ್ಲಿ ಧಾರಣ, ಧ್ಯಾನ, ಸಮಾಧಿ ಒಳಗಿರಬೇಕು. ಅವನಿಗೆ ಶರಣ ಅಂತ. ಲೌಕಿಕ ಕರ್ಮಿ ಸುಖ ದುಃಖವನ್ನು ಅನುಭವಿಸುತ್ತಾನೆ. ಈ ರೀತಿ ಬ್ರಹ್ಮಾನುಸಂಧಾನದಲ್ಲಿ ತುಂಬಿ ತುಳುಕ್ತಾ ಇರೋನು ಏನಾಗ್ತಾನ? ಆನಂದವನ್ನು ಅನುಭವಿಸ್ತಾನೆ. ಸಿದ್ಧಾರೂಢರು ಎಲ್ಲಾ ಕಡೆ ಹೋಗ್ತಾರೆ, ದೇಶ ಸಂಚಾರ ಮಾಡ್ತಾರೆ. ಅವಾಗೇನು ಬಸ್ ಗಾಡಿ ನಡ್ಕೊತ ಹೋಗ್ಯಾರ ಅವ್ರು, ಬರೇ ಒಂದು ಲಂಗುಟಿ ಹಾಕೊಂಡು ಬರೀ ಹಂಗೆ ಅಡ್ಡಾಡ್ಯಾರ ಅವ್ರು ಖಾಲಿ. ಎಲ್ಲಿ ಹೋದಲ್ಲಿ ಆ ಗುಡಿಯನ್ ಲಿಂಗ ಬೇರೆ, ಅದು ಸ್ಥಾವರ ಲಿಂಗ, ಕೊಳ್ಳ ಕಟ್ಕೊಂಡು ಇಷ್ಟ ಲಿಂಗ, ಅದು ಆ ದೇವರ ಮೂರ್ತಿ, ಇದು ಈ ದೇವರ ಮೂರ್ತಿ ಅಂತೇಳಿ ಅವ್ರು ಏನಾರು ಭೇದ ಭಾವ ಮಾಡ್ಯಾರೇನು?
ಯಾವ ಲಿಂಗ ನೋಡಿದ್ರು ಬ್ರಹ್ಮನನ್ನೇ ಅನುಸಂಧಾನ ಮಾಡ್ಯಾರ. ಯಾವ ಮನುಷ್ಯರು ನೋಡಿದ್ರು ಬ್ರಹ್ಮನನ್ನೇ ಅನುಸಂಧಾನ ಮಾಡ್ಯಾರ. ಯಾವ ಪ್ರಾಣಿಗಳು ನೋಡಿದ್ರು ಬ್ರಹ್ಮ. ಏನು ನೋಡ್ತಾರ ಅದೆಲ್ಲ ಬ್ರಹ್ಮ ಸ್ವರೂಪ. ಸಿದ್ಧಾರೂಢ ದೃಷ್ಟಿನೇ ಬ್ರಹ್ಮ ಸ್ವರೂಪ ಆದಾಗ ಆ ಕಣ್ಣಿಲಿಂದ ಏನು ನೋಡ್ತಾರ ಎಲ್ಲನೂ ಬ್ರಹ್ಮ ಸ್ವರೂಪ, ಎಲ್ಲನೂ ಬ್ರಹ್ಮ ಸ್ವರೂಪ. ಹುಚ್ಚುಚ್ಚ ಆಟಗಳು ಇಲ್ಲ ಅಲ್ಲಿ. ಅಖಂಡವಾದ ಒಂದೇ ಒಂದು ಅಹಂ ಬ್ರಹ್ಮ ಸರ್ವಂ ಬ್ರಹ್ಮ. ಯಾವಾಗೋ ನಮ್ಮ ಸತ್ಸಂಗದಾಗ ಬ್ರಹ್ಮ ಮುರಾರಿ ಸುರಾರ್ಚಿತ ಲಿಂಗ ಮತ್ ನನ್ನ ಮಗಳ ಹಾಡ್ಲಕತ್ತಿತ್ತು ಚಂದ, ಬಂದ್ ಮಾಡಿಸ್ಬಿಟ್ರು. ಅದು ತಾವರಲಿಂಗದ ಹಾಡ ಅದರಿ, ಅದು ಇಷ್ಟಲಿಂಗ ಅಷ್ಟೇ ನಮಗೆ ಪೂಜೆ ಮುಖ್ಯ, ಇಷ್ಟಲಿಂಗದ ಬಿಟ್ಟು ಬೇರೆ ಏನು ಮಾತಾಡಬಾರ್ದಿಲ್ಲಿ, ಬಂದ್ ಮಾಡಿ ಆಯ್ತು. ಇಷ್ಟಲಿಂಗ ಏನು ಅಲ್ಲಿ ಕೂತವ್ರೆಲ್ಲರೂ ಏನು ಇಷ್ಟಲಿಂಗದಲಿಂತ ಏನು ಒಂದು 3 ಮೊಳ ಮ್ಯಾಕೆ ಹೋಗ್ಯಾರ ಶಿವಯೋಗ ಮಾಡಿದವರು ನಂಗೆ ದಿಮಕ್ ಮಾಡ್ತಿರ್ತಾರೆ ಕೂತು. ಏನು ಇರಲ್ಲ, ಯಾರ್ಕೊಳ್ಳೋದು ಇಷ್ಟಲಿಂಗ ಇಲ್ಲ, ಏನೂ ಇಲ್ಲ, ಸುಮ್ಮನೆ ಅದೊಂದು ಚಾಲು ಮಾಡಿದಾರದು ಇಷ್ಟಲಿಂಗ. ಇಷ್ಟಲಿಂಗದಾಗನು ಅದೇ ಬ್ರಹ್ಮ, ಸ್ಥಾವರ ಲಿಂಗದಾಗನು ಅದೇ ಬ್ರಹ್ಮ, ಎಲ್ಲದರಾಗೂ ಅದೇ ಬ್ರಹ್ಮ. ಅವನು ಬಿಟ್ಟರೆ ಮತ್ತೊಂದು ಅಣು ರೇಣು ತೃಣ ಕಾಷ್ಟ ಎತ್ತ ನೋಡಿದಡ ಅತ್ತತ್ತ ನೀನೇ ದೇವ ಅಂತ ಹೇಳಿದ್ಮೇಲೆ ಸ್ಥಾವರ ಲಿಂಗದಲ್ಲಿ ನೀನು ಇಲ್ಲ ದೇವ, ಇಷ್ಟಲಿಂಗದಲ್ಲಿ ಮಾತ್ರ ನೀನು ಅದಿ ದೇವ ಅಂತ ಬಸವಣ್ಣವ್ರು ಹಂಗೇನಾರ ಹೇಳ್ಯಾರ ಅವ್ರು. ಇವು ಮಾಡ್ಲಕತ್ತಾವ ಅಡ್ಡಾಡ ಸುಮ್ಮನೆ ಸಂಬಂಧ ಇಲ್ಲ, ಸೂತ್ರ ಇಲ್ಲ. ಅದಕ್ಕೆ ಏನದ ಎಲ್ಲ ಪರಮಾತ್ಮ, ಎಲ್ಲ ಪರಮಾತ್ಮ, ಎಲ್ಲ ಪರಮಾತ್ಮ. ಏಕದೇವ ನಿಷ್ಠೆ ಅಂದ್ರೆ ಇಷ್ಟಲಿಂಗ ಸ್ಥಾವರ ಲಿಂಗ ಭೇದ ಭಾವ ಮಾಡಿದ ಮೇಲೆ ಏಕದೇವ ನಿಷ್ಠೆ ಎಲ್ಲಿ ಉಳಿತಲ್ಲಿ? ಎಲ್ಲಿ ಭೇದ ಬತ್ತು ಅಂದ್ರೆ ಮುಗಿದೋಯ್ತದು. ಬಹುದೇವ ಒಂದನ್ನು ಯಾವ್ದಾರ ರಿಜೆಕ್ಟ್ ಮಾಡಿದ್ರೆ ಮುಗಿದೋಯ್ತು ಅಷ್ಟೇ. ಅದು ಒಂದನ್ನು ಅಕ್ಸೆಪ್ಟ್ ಮಾಡಿ ಒಂದನ್ನು ರಿಜೆಕ್ಟ್ ಮಾಡಿದ್ರೆ ಅದು ನಿಷ್ಠೆ ಅನ್ನೋದೇ ಹೋಗ್ಬಿಡ್ತು, ಅದಕ್ಕೆ ಅರ್ಥನೇ ಇಲ್ಲ. ಈಗ ಓಂ ಮಂತ್ರದ ಒಂದು ಸ್ವರೂಪ ತಿಳ್ಕೋಬೇಕು. ಏಕದೇವ ನಿಷ್ಠೆ ಗೊತ್ತಾಯ್ತಲ್ರಿ? ಎಲ್ಲೆಲ್ಲಿ ಓದ್ತೀರಿ ಅಲ್ಲೆಲ್ಲಿ 12 ಜ್ಯೋತಿರ್ಲಿಂಗ, 18 ಶಕ್ತಿಪೀಠ, ಮತ್ತ 33 ಕೋಟಿ ದೇವತೆಗಳ ಏನೇನು ಗುಡಿಗಳದವ, ತೀರ್ಥಕ್ಷೇತ್ರ ಏನದವ, ನಿಮ್ಮ ಕೈಯಾಗ ರೊಕ್ಕಿತ್ತು, ಮೈಯಾಗ ಶಕ್ತಿ ಇತ್ತು, ಜೀವನದಾಗ ಅನುಕೂಲ ಇತ್ತು, ಎಲ್ಲಿ ಹೋದ್ರೂ ಅಲ್ಲಿ ಆ ಪರಮಾತ್ಮಂದೇ ಅನುಸಂಧಾನ ಮಾಡ್ಕೊತ ಹೋಗ್ಬೇಕು. ಅದೇ ಬಹಳ ಮುಖ್ಯ, ಬಹಳ ಮುಖ್ಯ. ಅದನ್ನು ಅರ್ಥ ಮಾಡ್ಕೊಳ್ಳಾರ್ದು ಮಡಿ ವಂಚಿಕೆ ಅವೆಲ್ಲ ಏನದವಲ್ಲ, ಮಡಿ ಇರಬಾರ್ದು ಅಂತಲ್ಲ, ಸ್ವಚ್ಛ ಇರೋದ್ರ ಸಲುವಾಗಿ ಮಡಿ ಇರಬೇಕು. ಸ್ವಚ್ಛ ಇರೋದಕ್ಕೆ ಮಡಿ ಅಂತ. ಯಾರು ಮುಟ್ಟಬಾರ್ದು, ಯಾರು ನಮ್ಮ ಸನ್ಯಕ್ಕೆ ಬರಬಾರ್ದು. ಅದಕ್ಕೆ ಮಡಿ ಅನ್ನಲ್ಲ. ಊರಾಗ ಜಾತ್ರೆ ಮಾಡಕತ್ತಿದ್ರಂತ. ಯಾವ ಊರಾಗ್ರಿ? ಶಿಶುನಾಳ ಶರೀಫ ಗೋವಿಂದ ಭಟ್ರ ಊರು ಯಾವ್ದದು? ಕೋಳಿಗುಡ್ಡ ಏನದಲ್ಲ, ಯಾವ್ದು ಊರದು? ಶಿಶುನಾಳ ಯಾವ್ದು? ಅಲ್ಲಿ ಯಾವ್ದೋ ಒಂದು ಊರ. ಆ ಊರಾಗ ಮಡಿವಂತರೆಲ್ಲ ಊರು ದೇವರು ಜಾತ್ರೆ ಮಾಡ್ಲಕತ್ತಿದ್ರಂತ. ಪ್ರತಿ ವರ್ಷ ಸದ್ಕ ಮಾಡಿ ಬ್ಯಾಸರಾಗ್ಯದ, ಈ ಸಾರಿ ಏನ್ ಮಾಡಮು, ಶಿರಾ ಮಾಡಿಸ್ಬಿಡಮು, ಚಂದ ಏಲಕ್ಕಿ ಗೋಡಂಬಿ ಅದು ಇದು ಹಾಕಿ ಮಾಡಿಬಿಡಮು, ದೇವರಿಗೆ ಮಡಿಲಿಂತ ನೈವೇದ್ಯ ಮಾಡಮು ಅಂತೇಳಿ ಮಡಿವಂತರೆಲ್ಲರೂ ಕೂಡಿ ಅಡಿಗೆ ಮಾಡಿ ನೈವೇದ್ಯ ಮಾಡ್ಬೇಕಂತೇಳಿ ಶಿರಾ ಮಾಡಿದ್ರು. ಆದ್ರೆ ಅವ್ರದ್ದು ಏನ್ ಠರಾವ್ ಪಾಸ್ ಮಾಡಿದ್ರು ಅಪ್ಪ ಅಂದ್ರೆ, ಈ ಗೋವಿಂದ ಭಟ್ಟನ ಕರಿಬಾರ್ದು, ಗೋವಿಂದ ಭಟ್ಟನ ಕರಿಬಾರ್ದು. ಯಾಕ? ಅವ ಮುಸ್ಲಿಮರ ಹುಡುಗಗ ದೀಕ್ಷೆ ಕೊಟ್ಟು ಅವ್ರ ಕಡೆಯಿಂದ ಎಲ್ಲ ಇಬ್ರು ಕೂಡಿ ಜೋಡಾಗಿ ಉಣೋದು ತಿನ್ನೋದು ಹಿಂಗೆಲ್ಲ ಮಾಡಿ ಕುಲಗೆಟ್ಟು ಹೋಗ್ಬಿಟ್ಟಾನ ಗೋವಿಂದ ಭಟ್ಟ. ಅವನಿಗೆ ಮಾತ್ರ ಕರೆಯೋದು ಬೇಡ.
ಅಷ್ಟು ಠರವ್ ಮಾಡಿದ್ರು. ಮುಂದೇನಾಯ್ತು ಗೊತ್ತದ ಕತೆ, ಇದು ಶಿರಾ ಮಾಡಿದ್ದು ಗೊತ್ತಿಲ್ಲ. ಇನ್ನೇನು ಶಿರಾ ಘಮ ಘಮ ವಾಸನೆ ಬಹಳ ಚಂದ ಆನಂದ ವಾಸನೆ ಬರ್ಲಕತ್ತದ. ಅದನ್ನೇನು ಪ್ಲೇಟ್ನಾಗ ನೀಡ್ಕೊಂಡು ಆ ದೇವರಿಗೆ ನೈವೇದ್ಯ ಹಿಡಿಬೇಕಂತ ಹೋಗೋ ಟೈಮ್ನೊಳಗೆ ಅದು ಹೆಂಗಾಗ್ಬಿಡ್ತಂದ್ರೆ ಮಲ ವಾಸನೆ ಬಂದಂಗೆ ಬರ್ಲಕ್ಕೆ ಹತ್ಬಿಡ್ತತ್ತೆ ಎಲ್ಲ ಶಿರಾದಾಗ. ಹೊಲಸು ವಾಸನೆಗೆ ಬಂದು ಬಿಡ್ಲಕತ್ತ, ಕಬ್ಬು ನಾರ್ಲಕತ್ತ, ಕೆಟ್ಟದಂಗೆ ಆಗ್ಬಿಡ್ತಂತ. ಎದಿ ಹೊಡ್ಕೊಂಡ್ಬಿಟ್ಟಿರತ್ತೆ. ಎಲ್ಲರೂ ಎಷ್ಟು ಖರ್ಚು ಮಾಡೀವಿ, ಎಲ್ಲರೂ ಕೂಡಿ ಇಷ್ಟು ಚಂದ ಅಡಿಗೆ ಮಾಡೀವಿ, ಇಷ್ಟು ಚಂದ ಉಣ್ಬೇಕಂತ ಮಾಡೀವಿ, ನೋಡಿದ್ರೆ ಇದು ಹಿಂಗಾಗಿಬಿಡ್ತಲ್ಲಪ್ಪ, ಏನ್ ಮಾಡಬೇಕು ಎಲ್ಲರೂ ಆಲೋಚನೆ ಮಾಡೋದ್ರಾಗ ಅವ ಗೋವಿಂದ ಭಟ್ಟ ಅದನ್ನಲ್ಲ, ಅವಂದೇ ಎಲ್ಲ ಇದು ಕುತಂತ್ರ ಕೆಲಸ. ಅವನಿಗೆ ಕರಿಲಾರದ ಸಲುವಾಗಿ ಆ ದೇವರಿಗೆ ಸಿಟ್ಟು ಬಂದದ. ದೇವರು ನಮಗ ನೆವದೇ ಮುಟ್ಟಿಸ್ಕೊಳ್ಳಲಾಗ್ಯಾನ, ಮತ್ತೇನ್ ಮಾಡ್ಬೇಕು, ಹೋಗಿ ಗೋವಿಂದ ಭಟ್ರಿ ಕರೆದು ಬರ್ರಿ. ಆಯ್ತ ಅಂತೇಳಿ ಗೋವಿಂದ ಭಟ್ರಿ ಕರಿಲಕ್ಕಾದ್ರೆ ಅವ ಗೋವಿಂದ ಭಟ್ ಇದ್ರ ಆಗುದಿಲ್ಲಪ್ಪ, ನಮ್ಗೆ ಬರ್ಲಕ್ ಆಗಂಗಿಲ್ಲ, ನಾವ್ಯಾಕೆ ಬರಮು, ತಿಂಗಳಗಟ್ಲೆ ಆಯ್ತು ಎಲ್ಲ ಜಾತ್ರೆ ಎಲ್ಲ ಮಾಡ್ಲಕತ್ತೀರಿ, ವ್ಯವಸ್ಥೆದಾಗದಿರಿ, ನಮಗೊಬ್ರು ಮಾತಾಡ್ಸಿಲ್ಲ ಊರನ್ನವರು, ನಾವಿಬ್ಬರೇ ಬೇರೆ ಆಗೀವಿ, ನೀವೇ ಬೇರೆ ಆಗಿರಿ, ನಾವ್ಯಾಕೆ ಅಲ್ಲಿ ಬರ್ಲಕ್ ಹೋಗಮ್ಮು, ನಮ್ದೇನ್ ಕೆಲಸ ಅಲ್ಲಿ ನಿಮ್ ಜಾತ್ರೆ ನಿಮ್ಗೆ ಇಲ್ಲ ಯಪ್ಪ, ನಿನ್ ಕರೀದ ತಪ್ಪಾಗ್ಯದ, ಬಾ ನಾ ಬಂದದಂದ್ರೆ ನಾವಿಬ್ಬರು ಬರ್ತೀವಪ್ಪ, ಬಂದ್ರೆ ಒಬ್ಬನಿಗೆ ಕರೆದುಕೊಳ್ಳಕ್ ಸಾಧ್ಯ ಇಲ್ಲ ಅಂದಾಗ ಏನಾಯ್ತು, ಮತ್ತೆ ಕೇಳ್ಕೊಂಬರ್ತೀವ್ರಿ ಅಥವಾ ಅದು ಮತ್ತೀವಿ ಮಡಿವಂತರು ಹೋಗಿ ಹೆಂಗ್ ಮಾಡಮ್ಮು, ಇನ್ನೊಬ್ಬ ಮುಸ್ಲಿಮರಿಗೆ ಕರ್ಕೊಂಡು ಬರ್ತೀನಿ ಅಂತಾನ, ಹೆಂಗ್ ಮಾಡಮ್ಮು. ಈಗ ಏನು ಮಾಡಕ್ ಆಗಂಗಿಲ್ಲ, ಎಲ್ಲ ಅಡಿಗೆ ಕೆಟ್ಟ ಜಾತ್ರೆನೇ ಹೊಲ್ಸ್ ಹೇಳಂಗ್ ಕಾಣ್ಲಕತ್ತದ. ಹ್ಯಾಂಗ ಯಾಕೆ ಮಾಡಲಕ್ಕ ಕರ್ಕೊಂಡೆ ಬಂದ್ಬಿಡೋಣ ಆಯ್ತಂತೇಳಿ ಕರ್ಕೊಂಡು ಬಂದು ಕುಂದರ್ಸಿದ್ರು. ಎಲ್ಲ ಒಬ್ರಿಗೊಬ್ರು ನಮಸ್ಕಾರ ಚಮತ್ಕಾರ ಮಾಡಿದ್ರು. ಮಾಡಿದ್ಮೇಲೆ ನಮ್ಗ್ಯಾಕೆ ಅಂತ ಪರಿ ಮಹತ್ವ ಕೊಟ್ಟು ಕರೆದ್ರೆ ಇಡೀ ವರ್ಷಗಟ್ಲೆ ನಮಗೆ ಕರೆದ ಮಾತಾಡ್ಸೋರು ದಿಕ್ಕಿಲ್ಲ, ಇವತ್ತು ಯಾಕೆ ಇಷ್ಟು ಮಹತ್ವ ಕೊಟ್ಟು ಕರೆದಿರಿ ಅಂತ ಕೇಳಿದ್ರೆ ಅಲ್ಲಿ ಆಗಿದ್ದ ಹಕೀಕತ್ ಹೇಳ್ತಾರ. ಹಿಂಗ ನಿಮಗೆ ಬಿಟ್ಟು ಮಾಡ್ಬೇಕಂತ ನಾವೆಲ್ಲ ಮಾಡಿ ಹಿಂಗೆಲ್ಲ ಅಡಿಗೆ ಮಾಡಿದ್ದೆವು, ಅಡಿಗೆ ಎಲ್ಲ ಹೊಲಸು ಮಲ ವಾಸನೆ ಬರ್ಲಕ್ಕತ್ತದ, ಅದ್ರೊಳಗ ಏನ್ ಮಾಡ್ಬೇಕು ಹಂಗ. ಅದಕ್ಕೆ ಸುಮ್ಮನೆ ಕರೆಯೋರಲ್ಲ ನೀವು ಮಕ್ಕಳು, ಸುಮ್ಮನೆ ಕರೆಯೋರಲ್ಲ ನೀವು, ಸುಮ್ಮನೆ ನಮಗ್ ಕರೆಯೋರಲ್ಲ, ನೀವು ತೊಂದರೆ ಒಳಗೆ ಎದಿರತ್ತೇವೆ ನಮಗ್ ಕರೆದಿರಿ, ಆಯ್ತು ಸರಿಪ ಹೋಗು, ಅದೇನು ಕೆಟ್ಟ ವಾಸನೆ ಬರ್ಲಕತ್ತದ ಮತ್ತ ಅದಕ್ಕೊಂದು ಸ್ವಲ್ಪ ಶುದ್ಧ ಮಾಡಿ ಬಾ ಹೋಗು. ಸರಿಪ ಎದ್ದ, ಎಲ್ಲರೂ ಗಡಗಡ ನಡಿಗ್ಬಿಟ್ರು. ಮಡಿಗೆ ಮಾಡಿ ಇಟ್ಟದ್ದು ಅಡಿಗೆ ಇನ್ನ ದೇವರಿಗೆ ನೈವೇದ್ಯ ಹಿಡಿದಿಲ್ಲ, ಯಾವ ತುರುಕ ಬಂದದ ಮುಟ್ಟತನ, ಹೆಂಗ್ ಮಾಡ್ಬೇಕ. ಅವನ ಬಾಗಿಲಾಗ ತತ್ರಾಣಿ ಒಳಗೆ ಏನಿರ್ತದ, ಶಂಕರಿ, ಬನಶಂಕರಿ, ಬನಶಂಕರಿ ದೇವಿ ಗೋವಿಂದ ಭಟ್ಟನ ಮನಿ ದೇವರು. ತತ್ರಾಣಿ ಒಳಗೆ ಶಂಕರಿ ಅಂದ್ರೆ ಏನದು, ಹ್ಯಾಂಡ ಶಂಕರಿ ಇರ್ತದ. ಏನ್ ಮಾಡ್ತಾನ, ಕೈಯಾಗ ಬೊಗ್ಸಾಗಿ ತಗೋತಾನ, ಕಡಾಯದಾಗ ಎಲ್ಲ ಸಿಡಿಸಿ ಶಿರಾದಾಗ ಕೈ ಆಡಿಸಿ ಆಯ್ತು ಶುದ್ಧ ಆಗ್ತದ ಅಂತ ಹೇಳಿ ಅಂದ್ಮೇಲೆ ಮತ್ತದು ಒಳ್ಳೆ ಘಮ ವಾಸನೆ ಚಂದ ಆಗಿಬಿಡ್ತಾವ. ನೋಡ್ರಿ ಇದೆಲ್ಲ ಎದರಿಂದ ಬರ್ತದೆ, ಉಪಾಸನೆ ಮಾಡೋದ್ರಿಂದ ಇವೆಲ್ಲ ಬರ್ತವೆ ಶಕ್ತಿಗಳು. ಸುಮ್ಮನೆ ಕೂತ್ ಮಾತಾಡಿದ್ರೆ ಆಗಂಗಿಲ್ಲ, ಇವೆಲ್ಲ ಸಿದ್ಧಿಗಳು ಬರ್ತವೆ ನೀವು ಉಪಾಸನೆ ಮಾಡೋದ್ರಿಂದ. ಉಪಾಸಕರದೇ ಇದೆಲ್ಲ ಆಟ. ಜಗತ್ತಿನಾಗ ಪವಾಡ ಮಾಡೋದು, ಅದು ವಾಕ್ ಸಿದ್ಧಿ ಮಾಡೋದು, ತ್ರಿಕಾಲ ಜ್ಞಾನಿಗಳಾಗೋದು ಎಲ್ಲ ಉಪಾಸಕರದೇ ಇದು ಆಟ. ಅಂದ್ಮೇಲೆ ಬಂದ್ರು. ಆಮೇಲೆ ದೇವರಿಗೆ ನೈವೇದ್ಯ ಹಿಡಿಬೇಕಪ್ಪ, ಎಂತ ನೈವೇದ್ಯಪ್ಪ ಇದು, ಹೆಂಗ ತುರುಕ್ರ ಮುಟ್ಟಿದ್ದು, ಎಂತ ನೈವೇದ್ಯ ಹಿಡಿಬೇಕು ದೇವರೇ ನಿನಗ. ದೇವರಿಗೆ ಹೆಂಗ ನೈವೇದ್ಯ ಹಿಡಿದ್ರು ಕುಂತು ಉಣ್ಬೇಕಲ್ಲ, ಅದ್ರೊಳಗೆ ಅದೆಲ್ಲ ಹಾಕಿ ನಾವು ಶಂಕರಿ ಹೆಂಗ್ ಉಣ್ಬೇಕು. ಇಟ್ಟಿಟ್ಟೆ ನೀರು ಮೊದಲು ಒಂದು ತುತ್ತೆ ನೀಡಿಸ್ಕೊಂಡ್ರಂತ
ಅದು ಏನಾಗ್ಬಿಟ್ಟದ, ನಾಲ್ಗೆ ಜುರ್ರ ಜಗ್ಲಕತ್ತದ, ಭಯಂಕರ ಟೇಸ್ಟ್ ಆಗ್ಯದ, ಹಸಿವಾಗ್ಯದ. ನನಗೆ ಇನ್ನ ನೀಡು ನೀಡಿಸ್ಕೊಂಡು ಕಡೆ ಎಲ್ಲ ಖಾಲಿ ಮಾಡಿಬಿಟ್ರೆ ಅಂತ ಮಡಿಯುವ ಅಂತ ಹೇಳೋದು. ತಿಂದು ಖಾಲಿ ಮಾಡಿದ ಮೇಲೆ ಅವ್ರಿಗೆ ಏನಾಗಲಕತ್ತಂದ್ರ ಪಾಪ ಪ್ರಜ್ಞೆ, ಪರಮಾತ್ಮ ನಮ್ಮ ಧರ್ಮದವರು ಬಿಟ್ಟು ಇನ್ನೊಂದು ಧರ್ಮದವರು ನಾವು ಊಟ ಮಾಡಾಗ ನೋಡಬಾರ್ದು, ನಮ್ಮ ಅಡಿಗೆ ಮುಟ್ಟಬಾರ್ದು, ಇವೆಲ್ಲ ಪಾಪದ ಕೆಲಸ ಆಗಿಬಿಡ್ತು. ಅವ್ರು ಮುಟ್ಟಿದ್ದು ನಾವು ತಿಂದೀವಿ, ಪಾಪ ಏನ್ ಮಾಡಬೇಕು? ಪಾಪದ ಪ್ರಾಯಶ್ಚಿತ್ತ ಏನ್ ಮಾಡಬೇಕು? ಆಕಳು ಉಚ್ಚಿ ಕುಡಿಯೋದೇ ಪ್ರಾಯಶ್ಚಿತ್ತ, ಗೋಮೂತ್ರ. ಇಲ್ಲಿ ತನಕ ಈ ಪ್ರಾಯಶ್ಚಿತ್ತಕ್ಕಾಗಿ ಆಕಳು ಉಚ್ಚಿ ಕುಡಿತಿದ್ದೆವು. ಇವತ್ತ ಪೂರಾ ಮುಟ್ಟಿದ್ದು ತಿಂದು ಬಿಟ್ಟಿವಿ ಅಂತಂದ್ಮೇಲೆ ಗೋಮೂತ್ರ ಅಷ್ಟೇ ತಿಂದ್ರೆ ಇದು ಪ್ರಾಯಶ್ಚಿತ್ತ ಆಗಲ್ಲ, ಗೋಮಯ ಕೂಡ ತಿಂದು ಬಿಡಮ್ ಅಂತೇಳಿ ಬಾಯಾಗ ಒಂದಿಟ್ಟಿಟ್ಟು ಆಕಳ ಸಗಣಿ ಹಾಕೊಂಡು ಶಾಂತಿ ಮಾಡ್ಕೊಂಡ್ರಂತ ಮಡಿವಂತರು. ಹಿಂಗದ ಮಾತು. ಅದಕ್ಕಿದೆಲ್ಲ ಜ್ಞಾನದ ಕೆಲಸನ ಅಜ್ಞಾನದ ಕೆಲಸ ಇದು. ಅಜ್ಞಾನದ ಕೆಲಸ. ಅದಕ್ಕೆ ಮಡಿ ಅಂದ್ರೆ ಏನು? ಸ್ವಚ್ಛತೆ ಇರೋದ್ರ ಸಲುವಾಗಿ ಮಡಿ ಅಷ್ಟೇ, ಹೊರತು ಅದ್ರಾಗ ಪಾಪ ಪುಣ್ಯ ಸಂಬಂಧ ಇಲ್ಲ. ಶರೀಫರದು ಬಹಳ ದೊಡ್ಡ ಪ್ರಮಾಣದ್ದು ಅವೆಲ್ಲ, ಗೋವಿಂದ ಭಟ್ರು ಶರೀಫರದು ಇವೆಲ್ಲ ಡೀಪಾಗಿ ಸ್ಟಡಿ ಮಾಡಿದಾಗ ಇವೆಲ್ಲ ನಮ್ಮ ಗಮನಕ್ಕೆ ಬರ್ತಾವ. ಮುಂದೇನು? ಓಂ ಮಹಾಮಂತ್ರದ ಸ್ವರೂಪ ತಿಳ್ಕೋಬೇಕು. ಓಂ ಅನ್ನೋದು ಅದರ ಮಹಾಮಂತ್ರ. ಇವತ್ತಿನ ಪಾಠದ ಅತ್ಯಂತ ಮುಖ್ಯ ಭಾಗ ಇದು. ಓಂ 9:49 ಟೈಮ್ ಅದ ಇನ್ನ. ಓಮಿತ್ತೇತ ದಕ್ಷರ ಮಿಂದ ಸರ್ವ ತಶೋಪ ವ್ಯಾಖ್ಯಾನಂ ಭೂತಂ ಭವತ್ ಭವಿಷ್ಯತ್ತಿತಿ. ಅಂದ್ರೆ ದಿತಿ ಅಂತಂದ್ರೆ ಸರ್ವಂ ಓಂಕಾರ ಏವಂ. ಅಂದ್ರೆ ಏನೇನು ಹೇಳ್ತದೆ ಇದಪ್ಪ ಈ ಮಂತ್ರ? ಏನ್ ಹೇಳ್ತದ? ಓಮಿತ್ತೇತದಕ್ಷರ ಮಿಂದ ಸರ್ವತಶೋಪ ವ್ಯಾಖ್ಯಾನಂ ಭೂತ ಭವಿಷ್ಯತ್ ಭೂತ ಭವತ್. ಭವಿಷ್ಯತ್ ಭವತ್ ಅಂದ್ರೆ ವರ್ತಮಾನ, ಭೂತ ಅಂದ್ರೆ ಹಿಂದಿಂದ, ಭವಿಷ್ಯತ್ ಅಂದ್ರೆ ಮುಂದಿಂದ. ಸರ್ವಂ ಓಂಕಾರ ಏವ ಅಂದ್ರೆ ಏನೇನು ಹೇಳ್ತದೆ ಇದಪ್ಪ? ಇದರ ಅರ್ಥ ಏನು? ಈ ಶ್ಲೋಕದ ಅರ್ಥ ಏನಪ್ಪ ಅಂದ್ರೆ ಸಂಪೂರ್ಣ ಜಗತ್ತು ಓಂಕಾರದ ವ್ಯಾಖ್ಯವೇ ಆಗಿದೆ. ಎಲ್ಲ ಜಗತ್ತು ಓಂಕಾರದಿಂದ ಹುಟ್ಟದಂತ ಹೇಳ್ತಾರೆ. ಫಸ್ಟ್ ಓಂಕಾರ ಶಬ್ದ, ಆ ಶಬ್ದ ತನ್ಮಾತ್ರೆಯಿಂದ ಆಕಾಶ, ಆಕಾಶದಿಂದ ವಾಯು, ವಾಯುವಿನಿಂದ ಅಗ್ನಿ, ಅಗ್ನಿಲಿಂದ ಜಲ, ಜಲದಿಂದ ಪೃಥ್ವಿ, ಪೃಥ್ವಿಲಿಂದ ನಾನಾ ರೀತಿ ವಸ್ತು ಪ್ರಪಂಚಗಳು, ಜೀವಿಗಳ ಶರೀರಗಳು, ಆ ಶರೀರದೊಳಗೆ ಪ್ರಾಣಗಳು, ಆ ಪ್ರಾಣದೊಳಗ ಮನಸ್ಸುಗಳು, ಆ ಮನಸ್ಸಿನೊಳಗ ಈ ಆಭಾಸ, ಮುಂದ ಕಡೆ ಕೂಟಸ್ಥ, ಹಿಂಗೆಲ್ಲ ಬರ್ತವೆ. ಅದಕ್ಕೇನದ ಸರ್ವ ಜಗತ್ತೇನದ ಓಂಕಾರದ ವ್ಯಾಖ್ಯವೇ ಆಗಿದೆ. ಸಂಪೂರ್ಣ ಜಗತ್ತು ಓಂಕಾರದ ವ್ಯಾಖ್ಯ. ಭೂತ ಭವಿಷ್ಯತ್ ವರ್ತಮಾನ ಎಲ್ಲ ಓಂಕಾರದ ವ್ಯಾಖ್ಯವೇ ಆಗಿದೆ. ಹಿಂದೇನಾಗ್ಯದ? ಓಂಕಾರ. ಈಗೇನ್ ನಡೆದದ? ಓಂಕಾರ. ಮುಂದೇನಾಗ್ತದ? ಓಂಕಾರ. ಎಲ್ಲ ಓಂಕಾರ. ಏನದು ಓಂಕಾರ? ಪರಮಾತ್ಮನ ಹೆಸರು. ಪರಮಾತ್ಮನಿಂದಲೇ ಎಲ್ಲ ನಡೆದು. ಓಂಕಾರನು ತ್ರಿಕಾಲಾತೀತನಾಗಿದ್ದಾನೆ ಮತ್ತು ತ್ರಿಕಾಲ ಅಂತರ್ಗತನೂ ಆಗಿದ್ದಾನೆ. ಮೂರು ಕಾಲದ ಒಳಗೂ ಅವನೇ ಅದನ, ಮೂರು ಕಾಲದ ಆಚೆನೂ ಅವನೇ ಅದನ. ಈ ಮಂತ್ರ ಯೋಗವನ್ನ ಸರ್ವ ಪ್ರಕಾರಗಳ ಸಾಧಕರು ಏನ್ ಮಾಡಬೇಕು? ಎಲ್ಲ ಸಾಧಕರು ಈ ಓಂಕಾರ ಮಂತ್ರವನ್ನ ಮಾಡಲೇಬೇಕು. ಆ ನಿರಂಕಾರಿದಾಗ ಹೋಗಿ ನಾವೇನಾರ ಸತ್ಸಂಗನಾಗ ನಮ್ಮ ರೂಢಿ ಪದ್ಧತಿ ಪ್ರಕಾರ ಓಂ ಅಂದ್ಬಿಡ್ತೀವಿ. ಓಂ ಅಂದೇವ ಅಂತಂದ್ರೆ ಅವ್ರಿಗೆ ಸಿಟ್ಟು ಬಂದ್ಬಿಡುತ್ತೆ. ಓಂ ಅನ್ಬಾರ್ದು ಅಂತಾರ. ಅಲ್ಲಿ ಓಂ ಅನ್ಬಾರ್ದು, ಶ್ರೀ ಅನ್ಬಾರ್ದು, ಶಾಂತಿ ಅನ್ಬಾರ್ದು. ಇವೆಲ್ಲ
ಹಿಂದೂ ಧರ್ಮದ ಶಬ್ದಗಳಿವು. ಅದೇನಾಗ್ತದ, ನಮ್ದು ಇಂಟರ್ನ್ಯಾಷನಲ್ ಲೆವೆಲ್ ಸತ್ಸಂಗ ಅದ. ಇಂಟರ್ನ್ಯಾಷನಲ್ ಲೆವೆಲ್ ಇರ್ಬೇಕಾದ್ರೆ ಈ ಒಂದು ನಮ್ಮ ದೇಶದ ಸೀಮಿತವಾದ ಶಬ್ದಗಳನ್ನು ನಾವಲ್ಲಿ ಬಳಸಬಾರ್ದು ಅಂತ ಅವರು ಅದಕ್ಕೆ ಅವ್ರದೇ ಆದ ಒಂದು ವ್ಯಾಖ್ಯಾನ, ಒಂದು ಅರ್ಥ ಕೊಡ್ತಿರ್ತಾರೆ. ಆದ್ರೂ ಒಳ್ಳೆ ಜನ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಆದ್ರೆ ನಮ್ಲಿಂತ ಅವರಿಗೆ, ಅವ್ರಲಿಂತ ನಮ್ಗೆ ಬಹಳಷ್ಟು ಉಪಯೋಗ ಆಗ್ತದೆ. ಕೆಲ್ಸಕ್ಕೆ ಬರ್ಲಾರ ಜನ ಜಗತ್ತಿನ ತುಂಬಾ ಅದರ. ಅಂಥವ್ರ ಸಂಗಟ ಏನ್ ಮಾತಾಡಿ ವ್ಯರ್ಥ. ಆದ್ರೆ ಈ ನಿರಂಕಾರಿಗಳ ಸಂಗಟ ನಾವು ಮಾತನಾಡಿದ್ರೆ ಪ್ರತಿ ಕ್ಷಣನೂ ಒಂದೊಂದು ಜ್ಞಾನದ ವಿಷಯ. ನಮ್ಮಲಿಂತ ಅವರಿಗೆ, ಅವ್ರಲಿಂತ ನಮಗ ಚಂದ ಇರ್ತದೆ. ಈ ಮಂತ್ರ ಯೋಗವನ್ನ ಸರ್ವ ಪ್ರಕಾರಗಳ ಸಾಧಕರು ಮಾಡಲೇಬೇಕು. ಆದೇಶ ಇದು. ಯಾರ್ದಿದು? ಈ ಯೋಗಶಾಸ್ತ್ರ ಯಾರು ಮಾಡ್ಯಾರ? ಪಾತಂಜಲಿ ಮಹರ್ಷಿ ಅವ್ರದ್ದು ಆದೇಶ ಇದು. ಯಾವ ಸಾಧಕನು ಈ ಮಂತ್ರ ಯೋಗದಲ್ಲೇ ಲಯವಾಗುತ್ತಾನೋ ಆತನ ಅಂತಃಕರಣವು ನಿರ್ಮಲವೂ ಆಗುತ್ತದೆ, ನಿಶ್ಚಲವಾಗುತ್ತದೆ. ಕರ್ಮ ಮಾಡಿದ್ರ ತಿಳ್ಕೋರಿ, ಕರ್ಮ ಮಾಡಿದ್ರೆ ಅಂದ್ರ ಅಂತಃಕರಣ ನಿರ್ಮಲ ಆಗ್ತದ, ನಿಶ್ಚಲ ಆಗಲ್ಲ. ಉಪಾಸನೆ ಮಾಡಿದ್ರೆ ನಿರ್ಮಲನೂ ಆಗ್ತದ, ನಿಶ್ಚಲನೂ ಆಗ್ತದ. ಜ್ಞಾನಕ್ಕೆ ಹೋಗ್ಬಿಟ್ರಿ ಅಂತಂದ್ರ ನಿರ್ಮಲ, ನಿಶ್ಚಲ ಮತ್ತು ಸ್ವರೂಪ, ಆತ್ಮಸ್ವರೂಪ, ಮೋಕ್ಷ ಏನದಲ್ಲ ಅದೆಲ್ಲ ಒಟ್ಟು ಆ ಜ್ಞಾನದಾಗೆ ಆಗ್ತವೆ, ಅದರಾಗೆ ಆಗ್ತವೆ. ಜ್ಞಾನ ಯೋಗಕ್ಕೆ ಹೋದ್ರೆ ಅಂತಂದ್ರೆ ಅಲ್ಲಿನೂ ಹೇಳ್ತಾರಲ್ಲ ಇವೇ. ಏನ್ ಹೇಳ್ತಾರ? ನಿರ್ಮಲ ಅಂತಃಕರಣ, ನಿಶ್ಚಲ ಅಂತಃಕರಣಕ್ಕಾಗಿ ನಿಷ್ಕಾಮ ಕರ್ಮ ಉಪಾಸನೆಗಳು ಮಾಡ್ಬೇಕಂತೇಳಿ ಅಲ್ಲಿ ಆದ್ರ ಮೂರು ಹೇಳ್ತಾರ. ಕರ್ಮದಾಗ ಬರೇ ನಿರ್ಮಲ ಅಂತಃಕರಣ ಹೇಳ್ತಾರ, ಉಪಾಸನೆ ಒಳಗ ನಿರ್ಮಲ ನಿಶ್ಚಲ ಎರಡೂ ಹೇಳ್ತಾರ. ಮುಂದ ಜ್ಞಾನದೊಳಗ ನಿರ್ಮಲ ನಿಶ್ಚಲ ಹೇಳಿ ಆತ್ಮಸ್ವರೂಪವನ್ನ ತಂದು ಕೊಟ್ಟು, ಅನುಭವಕ್ಕೆ ತಂದು ಕೊಟ್ಟು ಪರಮಾನಂದ ಪ್ರಾಪ್ತಿ ರೂಪ, ಸರ್ವ ದುಃಖ ನಿವೃತ್ತಿ ರೂಪ ಮೋಕ್ಷವನ್ನು ತಲುಪಿಸ್ತಾರೆ. ಹಿಂಗ ಯಾವ ಸಾಧಕನು ಈ ಮಂತ್ರಯೋಗದಲ್ಲೇ ಲಯವಾಗುತ್ತಾನೋ ಆತನ ಅಂತಃಕರಣವು ನಿರ್ಮಲವೂ ಆಗಿ ನಿಶ್ಚಲವೂ ಆಗಿ ಯಾವ ರೀತಿ ಸ್ವಚ್ಛವಾದ ನಿಸ್ತರಂಗವಾದ ನೀರಿನಲ್ಲಿ ಪ್ರತಿಬಿಂಬ ಸ್ಪಷ್ಟವಾಗಿ ತೋರುವುದೋ ಅದೇ ರೀತಿ ಸಾಧಕನ ನಿರ್ಮಲ ನಿಶ್ಚಲ ಚಿತ್ತದಲ್ಲಿ ಶುದ್ಧ ಬ್ರಹ್ಮನ ಸ್ಪಷ್ಟವಾದ ಪ್ರತಿಬಿಂಬ ತೋರುತ್ತದೆ. ಶುದ್ಧ ಬ್ರಹ್ಮ ಎಲ್ಲನ ನಿಮ್ಮೊಳಗೆ ಅದನ, ಅವನ ಪ್ರತಿಬಿಂಬ ತೋರ್ತದ. ಸಾಧಕನೇ ಆ ರೀತಿ ನಿರ್ಮಲವಾದ ನಿಶ್ಚಲವಾದ ಸಾಧಕ ಏನದನಲ್ಲ, ಅವನಿಗೆ ಈ ಪ್ರತಿಬಿಂಬ ಏನ್ ತೋರ್ತದಲ್ಲ ಅದು ನೋಡಿದಂತ ಸಾಧಕನಿಗೆ ಕಂಡಭಕ್ತ ಅಂತ, ಕಂಡವರು ಅಂತ, ಬಲ್ಲವರು, ತಿಳಿದವರು. ಸಾಧಿಸಿ ಹರಿಯ ಪ್ರೀತಿಯ ಒಲವು ಪೂಜಿಸಿದಂಥ ಪೂಜ್ಯರು ನೀವು, ಬಲ್ಲಿರಿ ಅವನ ಅಂತರಂಗ ಎಲ್ಲಿಯ ಹೇಳಿ ಪಾಂಡುರಂಗ ವಿಠಲ ರಂಗ ಅಂತ ಭಕ್ತ ಕುಮಾರ್ ಹಾಡ್ತಾನಲ್ರಿ. ಅದೇನದು? ಕಂಡ ಭಕ್ತರಂತ ಸಾಧಿಸಿ ಹರಿಯ ಪ್ರೀತಿಯ ಒಲವು. ನೀವು ಸಾಧನೆ ಮಾಡಿ ಪರಮಾತ್ಮನ ಪ್ರೀತಿ ಗಳಿಸಿರಪ್ಪ, ಪೂಜಿಸಿದಂತ ಪೂಜ್ಯರು ನೀವು, ಅವನ ಕಂಡು ಪೂಜೆ ಮಾಡಿದವಂತವ್ರು ಅದಿರಿ ನೀವು. ಬಲ್ಲಿರಿ ಅವನ ಅಂತರಂಗ, ಅವನು ಅಂತರಂಗ ನೀವು ಬಲ್ಲವರದಿರಿ. ಎಲ್ಲಿ ಹೇಳಿ ಪಾಂಡುರಂಗ, ಎಲ್ಲಿ ಮರೆಯಾದೆ ವಿಠಲ ಏಕೆ ದೂರಾದೆ. ಅದ್ಭುತ ಹಾಡು. ಅದಕ್ಕೆ ಇವರಿಗೆ ಕಂಡ ಭಕ್ತರು ಅಂತಾರ. ಯಾರು ನಿರ್ಮಲ ಚಿತ್ತ, ಯಾರು ನಿಶ್ಚಲ ಚಿತ್ತ ಇರ್ತದ ಅವ್ರ ಅಂತಃಕರಣ ನಿಸ್ತರಂಗ, ಒಳಗೆ ತರಂಗ ಇರ್ಲಾರ್ದಂಗೆ ಶುದ್ಧವಾಗಿ ಇರ್ತದಲ್ಲ, ಅದ್ರೊಳಗ ಶುದ್ಧ ಬ್ರಹ್ಮನ ಪ್ರತಿಬಿಂಬ ಕಾಣಿಸ್ತದ, ಆನಂದ ಅನುಭವಿಸ್ತಾರ. ಅಂತವ್ರಿಗೆ ಕಂಡ ಭಕ್ತರು ಅಂತಾರ. ಆ ಕಂಡ ಭಕ್ತರಿಗೆ ಕೈ ಮುಗಿವಾತನೇ ಭಕ್ತ. ಆತ ಅತ್ಯಂತ ಹೆಂಗಿರ್ತಾನ, ಅದನ್ನ ಕಂಡವ ಹೆಂಗಿರ್ತಾನ ಅಂದ್ರೆ ಮೃದು ಭಾಷೆ ಆಗಿರ್ತಾನ. ಆತನ ಮೃದು ಭಾಷೆಗಳೇ ಅವನ ಜಪಗಳಾಗಿರ್ತವ.
ಆತನ ಮೃದು ಭಾಷೆಗಳೇ ಅವನ ತಪಗಳಾಗಿರ್ತವ. ಆತನು ತನ್ನ ಸದುವಿನಯದ ಮೂಲಕ ಸದಾಶಿವನನ್ನ ಒಲಿಸಿಕೊಂಡ ಮಹಾತ್ಮ, ಶರಣ, ಸಂತನಾಗಿರುತ್ತಾನೆ. ಮಹಾತ್ಮನಾಗಿರ್ತಾನ, ಶರಣಾಗಿರ್ತಾನ, ಸಂತ ಆಗಿರ್ತಾನ. ಇದೇ ಮಂತ್ರಯೋಗ ಸಿದ್ಧಿ. ನಿರ್ಮಲ ಅಂತಃಕರಣ, ನಿಶ್ಚಲ ಅಂತಃಕರಣ ಮಾಡಿಕೊಂಡು ಅದರೊಳಗ ಬ್ರಹ್ಮನ ಪ್ರತಿಬಿಂಬ ಅಂತರ್ಮುಖಿಯಾದಾಗ ಆ ಬ್ರಹ್ಮ ಅದನ್ನೇ ಅದನ್ನ ಅವನ ಪ್ರತಿಬಿಂಬ ಕಂಡೇ ಕಾಣ್ತದ. ಅಂತಃಕರಣ ನಿರ್ಮಲ ನಿಶ್ಚಲ ಇಲ್ಲದಕ್ಕೆ ಅದು ಕಾಣವಲ್ಲ ಅಷ್ಟೇ. ಅದು ಯಾವಾಗ ಯಾವಾಗ ನಿರ್ಮಲ ಆಗ್ತದ, ಯಾವಾಗ ಯಾವಾಗ ನಿಶ್ಚಲ ಆಗ್ತದ, ಯಾವಾಗ ಯಾವಾಗ ಮನಸ್ಸು ಅಂತರ್ಮುಖಿ ಆಗ್ತದ, ಆವಾಗ ಆ ಬ್ರಹ್ಮನ ಪ್ರತಿಬಿಂಬ ಉಂಟಾಗಿ ಆನಂದ ಉಂಟಾಗಿ ಆಗ್ತದ. ಯಾವಾಗಾದ್ರೆ ನೀವು ಅಪರೂಪದ ವಸ್ತುಗಳು, ಅಪರೂಪದ ವ್ಯಕ್ತಿಗಳು, ಅಪರೂಪದ ಜೀವಿಗಳು ಭೇಟಿಯಾದಾಗ ಅವ್ರಿಗೆ ತೆಕ್ಕಿಗೆ ಹಾಕೊಂಡು ಕಣ್ಣು ಮುಚ್ಚಿಕೊಂಡು ನೀವು ಅಂತರ್ಮುಖಿಯಾಗಿ ಆನಂದ ಅನುಭವಿಸ್ತಿರಲ್ಲ, ಆ ಸಮಯದಲ್ಲಿ ಏನಾಗ್ತದ? ಒಂದು ಚೂರು ನಿಶ್ಚಲ ಆಗ್ತದ, ಒಂದು ಚೂರು ನಿರ್ಮಲ ಆಗ್ತದ. ಹೀಗಾಗಿ ಸದುವಿನಯದ ಮೂಲಕ ಸದಾಶಿವನನ್ನ ಒಲಿಸಿಕೊಂಡ ಮಹಾತ್ಮನಾಗಿರುತ್ತಾನೆ. ಇದೇ ಮಂತ್ರಯೋಗ ಸಿದ್ಧಿ. ಇದರಿಂದ ಮುಮುಕ್ಷತ್ವ ಪ್ರಾಪ್ತಿ, ಮುಮುಕ್ಷತ್ವದಿಂದ ಮೋಕ್ಷ ಗುರುವಿನ ಹುಡುಕಾಟ. ಇದೇನಾಗ್ತದ? ಇಲ್ಲಿಗೆ ಬಂದ ಮೇಲೆ ನಿಮ್ಮದು ನಿರ್ಮಲ ಚಿತ್ತ, ನಿಶ್ಚಲ ಚಿತ್ತ ಸಾಧನೆ ಯಾವಾಗ ಕಂಪ್ಲೀಟ್ ಆಗಿ ನಿಮಗೆ ಆ ಒಳಗೆ ಒಂದು ಆನಂದ ಉಂಟಾಗ್ತದ. ಆವಾಗ ಏನಾಗ್ತದ? ಆ ಆನಂದ ಇನ್ನೂ ಡೆವಲಪ್ ಮಾಡ್ಕೋಬೇಕಪ್ಪ. ಅದು ಏನದ? ಪ್ರತಿಬಿಂಬದ ಆನಂದ ಅದ. ಈ ಮಂತ್ರ ಯೋಗ, ಜಪ ಯೋಗದಿಂದ ಏನ್ ಆನಂದ ಸಿಗ್ತದಂದ್ರೆ ಬ್ರಹ್ಮನ ಪ್ರತಿಬಿಂಬದ ಆನಂದ ಸಿಗ್ತದೆ ನಿಮಗೆ. ಬಿಂಬ ಸ್ವರೂಪ ಸಿಗಂಗಿಲ್ಲ. ಬಿಂಬ ಸ್ವರೂಪ ಸಿಗ್ಬೇಕಾದ್ರೆ ಅದಕ್ಕೆ ಜ್ಞಾನಾದೇವತು ಕೈವಲ್ಯಂ. ನೀವು ಬಿಂಬ ಸ್ವರೂಪ ಆಗ್ಬೇಕಾದ್ರೆ ಆ ಜ್ಞಾನ ಪಡ್ಕೊಳ್ಳೇಬೇಕು. ಅದು ಪಡ್ಕೋಬೇಕಾದ್ರೆ ಮುಮುಕ್ಷತ್ವ ಅವಾಗ ಉಂಟಾಗ್ತದ. ಮಂತ್ರಯೋಗ, ಕರ್ಮಯೋಗ, ಈ ಎಲ್ಲ ಯೋಗಗಳು ಮುಗಿದು ಅಂತಂದ್ರೆ ಆವಾಗ ಇದು ಚಾಲು ಆಗ್ತದೆ. ವೇರ್ ಆಲ್ ಯೋಗ ಎಂಡ್ಸ್, ದೆನ್ ಜ್ಞಾನ ಯೋಗ ಸ್ಟಾರ್ಟ್ಸ್. ಉಳಿದ ಎಲ್ಲ ಯೋಗಗಳು ಯಾವಾಗ ಮುಗಿತಾವ ಆವಾಗ ಜ್ಞಾನ ಯೋಗ ಆರಂಭ ಆಗ್ತದೆ. ಮುಮುಕ್ಷತ್ವ ಉಂಟಾಗ್ತದೆ. ಆ ಮುಮುಕ್ಷತ್ವ ಉಂಟಾಗಿ ನಾನು ಮೋಕ್ಷ ಪಡ್ಕೋಬೇಕು ಅಂತೇಳಿ ಸಂಕಲ್ಪ ಮಾಡಿ ಆ ಮೋಕ್ಷ ಗುರುವಿನ ಹುಡುಕಾಟ, ಶ್ರವಣ, ಮನನ, ನಿಧಿಧ್ಯಾಸನ, ತತ್ವ ಪದಾರ್ಥ ಶೋಧನಾದಿಗಳ ಸಾಧನೆಗೆ ಪೂರ್ವ ಸಿದ್ಧಿ ಈ ಮಂತ್ರಯೋಗ ಏನಾಗಿರ್ತದೆ? ತುಂಬಾ ಪ್ರಭಾವಶಾಲಿ ಉಪಾಯವಾಗಿದೆ. ಆತ್ಮ ಪರಮಾತ್ಮರ ಮಿಲನಕ್ಕೆ ಅಂತಃಕರಣವನ್ನು ಹದಗೊಳಿಸುವ ಅತ್ಯವಶ್ಯಕ ಸಾಧನವಾಗಿದೆ. ಜ್ಞಾನವಾಗುವುದು, ಭಾನವಾಗುವುದು ತಡವಾಗುವುದಿಲ್ಲ. ನಿಮಗೆ ಬ್ರಹ್ಮ ಹೆಂಗದನಂತ ಜ್ಞಾನನೂ ಆಗ್ತದ, ಆ ಬ್ರಹ್ಮ ನನ್ನ ಸ್ವರೂಪ ಅದಂತೇಳಿ ಭಾನನೂ ಆಗ್ತದ. ಇವು ಆಗೋದಕ್ಕೆ ತಡ ಆಗಲ್ಲ. ಆದರೆ ಆ ಜ್ಞಾನದಲ್ಲಿ, ಆ ಭಾನದಲ್ಲೇ ಉಳಿಬೇಕು, ಬೆಳಿಬೇಕು ಅಂತಂದ್ರೆ ಇಂಥ ಮಂತ್ರಯೋಗ ಸಿದ್ಧಿ ಅತ್ಯವಶ್ಯಕ. ಉಳಿಯೋದು ಬಹಳ ಮುಖ್ಯ. ಅದರಾಗೆ ಉಳಿಬೇಕಲ್ಲ, ಕಂಟಿನ್ಯೂ ಆಗ್ಬೇಕಲ್ಲ. ಅದಕ್ಕಿಂತ ಮಂತ್ರಯೋಗ ಸಿದ್ಧಿ ಮಾಡಬೇಕು. ಬಿತ್ತಲು ತಡವಾಗುವುದಿಲ್ಲ, ಬೆಳೆಯಲು ಕಳೆ ತೆಗೆಯಬೇಕು, ನೀರು ಹಾಯಿಸಬೇಕು, ಅವಘಡಗಳಿಂದ ಆ ಬೆಳೆಯನ್ನು ರಕ್ಷಿಸಬೇಕು ಇತ್ಯಾದಿ. ಅದೇ ರೀತಿ ಯೋಗ ಸಾಧನೆಯ ಕೃಷಿ ಮಾಡಬೇಕಾಗುತ್ತದೆ ಅಂತೇಳಿ ಇದೇನಾಯ್ತು? ಮಂತ್ರ ಜಪ ಯೋಗ ಇವತ್ತು ಮುಕ್ತಾಯ ಆಯ್ತು. ಓಂ ಅನ್ನೋದು ಒಂದೇ ಮಂತ್ರ ಹೇಳಿದ್ರೆ ಸಾಕು, ಉಳಿದದ್ದು ಏನು ಬೇಕಾಗಿಲ್ಲ. ಓಂಕಾರ ಒಂದೇ. ಓಂ. ನೀವೇನೇ ಕೆಲಸ ಮಾಡೋ ಟೈಮ್ನಾಗ ಅನ್ಲಕ್ ಆಗ್ತದಿಲ್ಲ. ಓಂ ಅನ್ಕೋತ್ ಕೆಲಸ ಮಾಡ್ಲಕ್ ಆಗ್ತದಿಲ್ಲ. ಬಾಯಲ್ಲಿ ನಿಂತಾರೆ ಅನ್ರಿ, ಸಪ್ಳ ಆಗಂಗಾರೆ ಮಾಡ್ರಿ, ಸಪ್ಳ ಅಲಾರ್ದಂಗಾರೆ ಮಾಡ್ರಿ, ಮನಸ್ಸಿನಾಗರೆ ಅನ್ರಿ. ಸದಾ ಕಾಲ ಓಂಕಾರ ಒಳಗ ನಡೆದಿರ್ಬೇಕು. ಓಂಕಾರದ ಝೇಂಕಾರ. ಏನ್ ಕಷ್ಟಪಟ್ಟು ಏನು ಮಂತ್ರಗಳು ಬಹಳ ಅನ್ಲಕ್ ಹೋಗ್ಬೇಡ, ತಲೆ ಕೆಡ್ಸ್ಕೋಬೇಡ. ಓಂದಾಗ ಏನದ? ಅ ಊಮ. ಅ ಊಮ ಅಂತ 3 ಶಬ್ದಗಳೇನದ? ಸೃಷ್ಟಿ, ಸ್ಥಿತಿ, ಲಯ. 3 ಏನು? ಗುರು, ಲಿಂಗ, ಜಂಗಮ.
ಮತ್ತೇನದ? ಕೂಟಸ್ಥ ಬ್ರಹ್ಮ, ಶುದ್ಧ ಬ್ರಹ್ಮ. ಒಟ್ಟ ಮೂರು ಸೆಟ್ ಏನದಲ್ಲ ಅದು ಎಲ್ಲ ಓಂದಾಗೆ ಅದ. ಮಂತ್ರ ಜಪ ಮಾಡ್ಬೇಕು ಅನಿಸ್ತದೆ, ಇದು ಕೇಳಿ ಕುಂತು ಸ್ವಲ್ಪ ಟೈಮ್ ಕೊಟ್ಟು ಮಾಡಬೇಕು ಅನಿಸ್ತದ ಇಲ್ಲ? ನಿಮ್ಗ ಜ್ಞಾನ ಶಕ್ತಿ ಸಿಕ್ತು ಹೆಂಗ್ ಮಾಡ್ಬೇಕಂತ, ಮತ್ತ ಮಾಡ್ಬೇಕಂತ ಇಚ್ಛಾಶಕ್ತಿ ಆಗ್ಲಕತ್ತದ ಇಲ್ಲ? ಏನ್ ಅನಾವಶ್ಯಕ ಅನಿಸ್ತದ? ಅನಾವಶ್ಯಕ ಅನಿಸ್ಲಕತ್ತದ. ನಿಮಗೆ ಯಾರಿಗೆ ಅವಶ್ಯಕತೆ ಅನಿಸ್ತದ, ಎಲ್ಲರಿಗೂ ಅನಿಸ್ಬೇಕಂತೇನಿಲ್ಲ. ಯಾರಿಗೆ ಅವಶ್ಯಕತೆ ಅನಿಸ್ತದ ಒಂದು ಚಾಪಿ ತೋರಿ, ಒಂದು ಜಪಮಣಿ ತೋರಿ, ಕುಂದರಿ. ನಿಮ್ಗ ಸಿಕ್ಕ್ರ ಸರಿ, ಜಪಮಾಲೆ ಸಿಗಲಿಲ್ಲ ಅಂದ್ರೆ ನನಗೆ ಹೇಳ್ರಿ, ನಾ ಬರಾಕ್ ತಗೊಂಬರ್ತೇನೆ. ಅಲ್ಲಿ ಬೈಲೊಂಗಲಕ್ಕೆ ಬರಾಗ ಹಿಡ್ಕೊಂಬರ್ತೇನೆ, ಏನ್ ತೊಂದರೆ ಇಲ್ಲ. ನೆಕ್ಸ್ಟ್ ಏನಪ್ಪ ಅಂದ್ರೆ ಲಯ ಯೋಗ. ಲಯ ಯೋಗ ಲಯ ಯೋಗ ಆದ್ಮೇಲೆ ನಾದ ಯೋಗ, ಇವೆರಡು ಆದ್ಮೇಲೆ ಮುಂದೆ ಶಿವಯೋಗ. ಇಷ್ಟು ಮಾಡಿಬಿಟ್ರಿ ಅಂತಂದ್ರೆ ನಿಮಗೆ ಇದು ಪರಿಪೂರ್ಣ ಆಗ್ತದ. ಲಯ ಯೋಗ, ನಾದ ಯೋಗ, ಶಿವಯೋಗ ಮಾಡಿದ್ರಿ ಅಂದ್ರೆ ಯೋಗಗಳ ಬಗ್ಗೆ ಸಂಪೂರ್ಣ ನಾಲೆಜ್ ಆಗ್ತದೆ. ನಿಮ್ಗೆ ಯಾರಿಗೆ ಯೋಗ ಮಂತ್ರ ಜಪ ಮಾಡ್ಬೇಕನ್ನಿಸ್ತದ, ಸಾಮಗ್ರಿಗಳನ್ನು ತಗೊಂಡು ಮಾಡುವಂಥವ್ರಾಗ್ರಿ ಅಂತ ಹೇಳುವ ಮೂಲಕ ಈ ಪಾಠವನ್ನು ನಿಮ್ಮೆಲ್ಲರ ಪಾದಕ್ಕೆ ಅರ್ಪಿಸ್ತಿದ್ದೇನೆ. ಎಲ್ಲರಿಗೂ ಒಳಿತಾಗಲಿ, ಎಲ್ಲರಿಗೂ ಶುಭವಾಗಲಿ. ಜೈ ಶುದ್ಧ ಬ್ರಹ್ಮ, ಜೈ ಜೈ ಶುದ್ಧ ಬ್ರಹ್ಮ. ಚಲೋ ಇರ್ತದ್ರಿ ಮಂತ್ರ ಯೋಗ. ಸರಳವಾಗಿ ಮಾಡ್ಲಕ್ಕ ಯಾವ ಟೈಮ್ನಾಗ ಅದ್ರನ್ನು ಓಂ ಅನ್ನಕ್ಕೇನ್ ತ್ರಾಸ. ಶಿವನೇ ಪರಮಾತ್ಮನವ್ರು ಓಂ ನಮಃ ಶಿವಾಯ, ನಾರಾಯಣನೇ ಪರಮಾತ್ಮನವ್ರು ಓಂ ನಮೋ ನಾರಾಯಣಾಯ, ಗಣಪತಿನೇ ಪರಮಾತ್ಮ ಓಂ ಗಂ ಗಣಪತಿಯೇ. ಮತ್ತಿನ್ನೇನೇನೋ ಯಾವುದಕ್ಕೆ ಪರಮಾತ್ಮನಿಗೆ ಯಾವ ಹೆಸರು ಕೊಟ್ಟಾರ ಅದೇ ನಾವು ಶುದ್ಧ ಬ್ರಹ್ಮ ಅಂತೀವಿ, ಅದೇ ಪರಮಾತ್ಮಗ. ಯಾವುದು ಬೇಡ, ಸುಮ್ ಓಂ ಅಂದ್ರಪ್ಪ ಅಂತ. ಮತ್ತೇನು ಯಾರೇನು ಹೇಳ್ಬೇಕಾ? ಏನಾರೆ ಏನು ಇಲ್ಲ ಅಂತಂದ್ರೆ ಆಯ್ತು, ಮುಕ್ತಾಯ ಮಾಡ್ರಿ. ನಾಳೆ ಲಯ ಯೋಗ ಏನು ಎಂತೂ ಹೇಳ್ಕೋತ ಹೋಗೋದು. ಮಂಗಲವನ್ನ ಮಾಡ್ರೆ ಗಂಗಾಧರ ಗುರುಗಳು, ಗಂಗಾಧರ ಗುರುಗಳು